ಈ ರಾಷ್ಟ್ರದ ಮೂಲ ಧರ್ಮ ಬೌದ್ಧ ಮತ್ತು ಜೈನ. ಭಾರತದ ಪ್ರಾಚೀನ ಧರ್ಮಗಳು ಬೌದ್ಧ ಮತ್ತು ಜೈನ. ಅವನು ಮಾದಿಗ, ಇವನು ಒಲಿಯ, ಅವನು ಬೋವಿ, ಇವನು ಲಂಬಾಣಿ, ಇವನು ಕೊಚ್ಚ ಕೊರ್ಮ. ಈ ವಿಂಗಡಣೆಗಳನ್ನ ಮಾಡಿಕೊಂಡು ಅಂಬೇಡ್ಕರ್ ಫೋಟೋ ಹಾಕೊಳ್ಳೋದು ಅಪರಾಧವೇ. ಬಸವಣ್ಣಂತ ಒಬ್ಬ ಗ್ರೇಟ್ ವರ್ಲ್ಡ್ ಫಿಲಾಸಫರ್ ನಾವು ಕಟ್ಟಾಕ್ಬಿಟ್ವಿ. ಎಲ್ಲಿ ಕಟ್ಟಾಕಿದ್ವಿ? ಫಸ್ಟ್ ಕಟ್ಟಾಕದ್ದು ಕನ್ನಡದೊಳಗಡೆ, ಇನ್ನೊಂದು ಕಟ್ಟಾಕದ್ದು ಮಠದೊಳಗಡೆ, ಇನ್ನೊಂದು ಕಟ್ಟಾಕದ್ದು ಜಾತಿ ಒಳಗಡೆ. ಅವು ಲಿಂಗ ಧಾರಣೆ ಮಾಡಿಕೊಂಡು ಧರ್ಮ ಪ್ರತಿವರ್ತನೆ ಆದ್ರೂ ಸಹ ಜಾತಿನ ಪರಿವರ್ತನೆ ಆಗಲೇ ಇಲ್ಲ. ಪರಮೇಶ್ವರ್ ಸಾದರ ಲಿಂಗಾಯತೆ ನೋಡುದು, ಕುಂಬಾರ ಲಿಂಗಾಯತೆ ನೋಡುದು, ಗಾಣಗ ಲಿಂಗಾಯತಿಂದ ನೋಡುದು. ಜಾತಿ ಮೆರೆದಷ್ಟು ಈ ಭಾರತದಲ್ಲಿ ಧರ್ಮ ಮೆರಲೇ ಇಲ್ಲ. 10 ವರ್ಷ ಮೀಸಲಾತಿ ತೆಗಿಬೇಕು ಅಂತ ಸ್ಪಷ್ಟವಾಗಿ ಇದೆ. ಆದ್ರೆ ಇದೆ ಇಲ್ಲ ಅಂತ ಹೇಳ್ತಿಲ್ಲ, ತೆಗೆದಾಗ್ತಾ ಇಲ್ಲ ಅದನ್ನ. ಆದರೆ ಈ ಇಲ್ಲ ಅನ್ನುವುದು ಈ ಇದೆ ಅನ್ನುವುದು ನಿರ್ಮೂಲನೆ ಆದ್ರೆ ಮಾತ್ರ ಅಂಬೇಡ್ಕರ್ ಒಲಿಯರಿಗೆ, ಜಗಜೀವನ್ ರಾಮ್ ಮಾದಿಗರಿಗೆ, ವಾಲ್ಮೀಕಿ ನಾಯಕರಿಗೆ ಅಂತ ನೀನು ಯಾವಾಗ ಸೀಮಿತ ಮಾಡ್ಕೋತೀಯ, ಆ ವಿಶಾಲ ಮನಸ್ಸಿನ ಧರ್ಮ ಸುಧಾರಕ ನಾಯಕರುಗಳು ಸತ್ತೋದ್ರು, ಜಾತಿ ನಾಯಕ ಆಗ್ಬಿಟ್ರು. ಎಲ್ಲರಿಗೂ ಜೈ ಭೀಮ್, ನಮಸ್ಕಾರಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಜೈ ಭೀಮ್ ಅನ್ನುವ ಪದದ ಅರ್ಥವೇ ಜ್ಞಾನ. ಜೈ ಭೀಮ್ ಎನ್ನುವ ಪದದ ಅರ್ಥವೇ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಮುನ್ನಡಿ ಎಂಬ ಪದದ ಅರ್ಥ. ಭಾರತ ಬಹುದೊಡ್ಡ ಪ್ರಾಚೀನವಾದ ದೇಶ. ಈ ಪ್ರಾಚೀನವಾದ ದೇಶದಲ್ಲಿ ಬಹುದೊಡ್ಡ ಜನವರ್ಗ ಅಜ್ಞಾನದಲ್ಲೇ ತಮ್ಮ ಬದುಕನ್ನು ನಡೆಸಿದ ಬಗ್ಗೆ ದಾಖಲೆಗಳು ನಮ್ಮದಿದೆ. ಆ ಅಜ್ಞಾನ ಎಷ್ಟು ಆಪತ್ತು ಮಾಡಿದೆ ಅಂತಂದರೆ ಬಹುದೊಡ್ಡ ದೇಶದ ಮಾನವ ಸಂಪತ್ತನ್ನೇ ಕುಗ್ಗಿಸ್ಬಿಟ್ಟಿದೆ. ಆ ಮಾನವ ಸಂಪತ್ತು ಸದ್ಬಳಕೆ ಆಗುವ ಸಂದರ್ಭದ ಸಂಕೇತವೇ ಜೈ ಭೀಮ್ ಎನ್ನುವ ಮಾತಿನ ಸಂಕೇತ ಎಂಬುದು ಪ್ರಚಲಿತವಾದದ್ದು. ಇದು ಅಂಬೇಡ್ಕರ್ ಅವರ ಕುರಿತು ಮಾತನಾಡುವ ಸಂದರ್ಭ. ಆದರೂ ಸಹ ಅಂಬೇಡ್ಕರ್ ಅವರ ಹೆಸರಲ್ಲಿರುವಂಥ ಈ ಜೈ ಭೀಮ್ ಈ ದಿಕ್ಕಿನಲ್ಲಿ ಮುನ್ನಡೆಸಲು ಪ್ರೇರಣೆ ನೀಡಿದ ಕಾರಣಕ್ಕಾಗಿ ನಾವು ಜೈ ಭೀಮ್ ಎಂಬ ಪದವನ್ನು ಬಳಸ್ತೀವಿ. ಕೆಲವು ವ್ಯಕ್ತಿಗಳು ಯುಗ ಪುರುಷರಾಗಿರ್ತಾರೆ, ಕೆಲವು ವ್ಯಕ್ತಿಗಳು ಜೀವಂತ ಪುರುಷರಾಗಿರ್ತಾರೆ, ಕೆಲವು ವ್ಯಕ್ತಿಗಳು ಆ ಸಂದರ್ಭದ ವ್ಯಕ್ತಿಗಳಾಗಿ ಮಾತ್ರ ಹೋಗಿರ್ತಾರೆ, ಹುಟ್ಟುತ್ತಾರೆ, ಸತ್ತೋಗ್ತಾರೆ. ಇದರಲ್ಲಿ ಯುಗ ಪುರುಷರು ಅಂತ ಕರೆಸಿಕೊಳ್ಳುವಂಥ ಹಲವಾರು ಮಹಾನ್ ವ್ಯಕ್ತಿಗಳು ಭಾರತದಲ್ಲಿದ್ದಾರೆ. ಅದರಲ್ಲಿ ಬುದ್ಧನಿಂದ ಮೊದಲುಗೊಂಡು, ಬಸವಣ್ಣನಿಂದ ಮೊದಲುಗೊಂಡು, ಶಂಕರ, ರಾಮಾನುಜ, ಮಾಧ್ವರಿಂದ ಮೊದಲುಗೊಂಡು, ಇವತ್ತಿನ ಕನಕ, ಪುರಂದರ, ಸೂಫಿಗಳಿಂದ ಮೊದಲುಗೊಂಡು ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರು ಅದರಲ್ಲಿ. ಯಾಕಂದರೆ ಇವರು ಶತಮಾನಗಳಿಂದ ಜನರ ಬದುಕಿನ ಬವಣೆಗಳ ಬಗ್ಗೆ ಮಾತನಾಡಿದವರು ಮತ್ತು ಅವರ ಬವಣೆಗಳಿಗೆ ಉತ್ತರವನ್ನು ಕೊಟ್ಟವರು. ಎಲ್ಲಿ ಬರೀ ಸಮಸ್ಯೆ ಹೇಳಿದವರು ಒಂದು ವರ್ಗ ಆದರೆ ಸಮಸ್ಯೆಗೆ ಪರಿಹಾರ ಕೊಟ್ಟವರು ಮುಖ್ಯ ಆಗ್ತಾರೆ. ಈ ಸಮಸ್ಯೆಗೆ ಪರಿಹಾರ ಕೊಟ್ಟ ವ್ಯಕ್ತಿಗಳು ಎಲ್ಲಿವರೆಗೆ ಸಮಸ್ಯೆಗೆ ಇರ್ತದೋ ಆ ಪರಿಹಾರವನ್ನು ಕೊಟ್ಟಂಥ ವ್ಯಕ್ತಿಗಳು ಜೀವಂತವಾಗಿರ್ತಾರೆ. ಹಾಗಾಗಿ ಬುದ್ಧನೂ ಇದ್ದಾರೆ, ಬಸವಣ್ಣನೂ ಇದ್ದಾರೆ, ಹಾಗೆಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಾರೆ. ಇವರೆಲ್ಲರೂ ಸಹ ಮುಲಾಮ್ ಕೊಟ್ಟವರಲ್ಲ, ಶಾಶ್ವತ ಪರಿಹಾರ ಕೊಟ್ಟವರು. ಗಾಯಕ್ಕೆ ಒಂದಷ್ಟು ಮುಲಾಮ್ ಹಾಕಿ ತೊಳ್ಕೊಂಡವರಲ್ಲ, ಆ ಗಾಯಕ್ಕೆ ಶಾಶ್ವತವಾದ ಪರಿಹಾರ ಕೊಟ್ಟವರು ಈ ವ್ಯಕ್ತಿಗಳು. ಯಾಕಂದರೆ ಇವರ ಪರಿಹಾರದಲ್ಲಿ ಧರ್ಮ ಮಾತಾಡುತ್ತೆ, ಇವರ ಪರಿಹಾರದಲ್ಲಿ ಸಮಾಜ ಮಾತಾಡುತ್ತೆ, ಇವರ ಪರಿಹಾರದಲ್ಲಿ ಶತಮಾನಗಳ ಮೂಕ ನಾಯಕರು ಮಾತನಾಡ್ತಾರೆ. ಈ ಮೂಕ ನಾಯಕರು ಮಾತನಾಡಲು ಕೊಟ್ಟಂಥ ಈ ಪರಿಹಾರದ ನಾಯಕರುಗಳು ಯಾವತ್ತಿರು ಯುಗ ಪುರುಷರೇ ಅವರು. ಆ ಯುಗ ಪುರುಷರು ನಮ್ಮ ನಡುವೆ ಇರ್ತಾರೆ. 130 ಅಲ್ಲ, 633 ಆದ್ರೂ, 933 ಆದ್ರೂ ಅಂಬೇಡ್ಕರ್ ಅವರು ಜೀವಂತವಾಗಿ ಇರ್ತಾರೆ. ಅಂಬೇಡ್ಕರ್ ಯಾರು ಅಂತ ಪ್ರಶ್ನೆ ಹಾಕೊಂಡಾಗ ಭಾರತ ಏನು ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ ನಾವು. ಭಾರತ ಏನು ಅಂತ ಅರ್ಥ ಮಾಡ್ಕೊಂಡಾಗ ಭಾರತದಲ್ಲಿ ರಾಜಪ್ರಭುತ್ವ ಇತ್ತು. ಶತಮಾನಗಳಿಂದ ಭಾರತವನ್ನು ಆಳ್ವಿಕೆ ಮಾಡೋದು ರಾಜಪ್ರಭುತ್ವದ್ದು. ಇಲ್ಲಿಗೆ ಬ್ರಿಟಿಷರ ಆಗಮನ ಆಯಿತು, ಮುಸ್ಲಿಮರ ಆಗಮನ ಆಯಿತು ಮತ್ತು ಆರ್ಯರ ಆಗಮನ ಆಯಿತು ಅಂತ ಚರಿತ್ರೆ ಓದ್ತೀವಿ ನಾವು. ಇವರೆಲ್ಲರ ಆಗಮನ ಮಾಡಿ ಭಾರತ ಮತ್ತು ಭಾರತೀಯರನ್ನು ತಮ್ಮ ಚೌಕಟ್ಟಿಗೆ ತಕ್ಕೊಂಡು ಆಳ್ವಿಕೆ ಮಾಡೋದು ಕೇವಲ ಧಾರ್ಮಿಕ ಹಿನ್ನೆಲೆಯ ಸಂವಿಧಾನದಲ್ಲಿ. ಧಾರ್ಮಿಕ ಹಿನ್ನೆಲೆಯ ಸಂವಿಧಾನ ಜಾರಿ ಬಂದ ತಕ್ಷಣ ಅಲ್ಲಿ ಅಹಂ ಬರ್ತದೆ, ನಾನು ಬರ್ತದೆ, ನಾನತ್ವ ಬರ್ತದೆ. ಈ ನಾನು ಮತ್ತು ನಾನತ್ವ ಬಂದಂಥ ಈ ಸಂವಿಧಾನವನ್ನು ಬದಿಗರಿಸಿ ನಾವು ನಮ್ಮಿಂದ ನಮಗಾಗಿ ಎನ್ನುವ ಕಾನ್ಸೆಪ್ಟಲ್ಲಿ, ಉದಾಹರಣೆಗೆ ಬಸವಣ್ಣನವರು ದಾಸೋಹದ ಕಾನ್ಸೆಪ್ಟ್ ತಗೊಬರ್ತಾರೆ. ಬಸವಣ್ಣನ ದಾಸೋಹದ ಕಾನ್ಸೆಪ್ಟ್ ಕೇವಲ ಒಬ್ಬ ದುಡಿದು 10 ಜನಕ್ಕೆ ಊಟ ಕೊಡಬೇಕು ಅಂತಲ್ಲ, ನಾನೂ ದುಡಿಬೇಕು, ನಾವು ಊಟ ಮಾಡಬೇಕು ಅಂತ. ನಾನು ದುಡಿಬೇಕು, ನಾವು ಊಟ ಮಾಡಬೇಕು ಅನ್ನೋದು ಬಸವಣ್ಣ ಕಾನ್ಸೆಪ್ಟ್. ಅಂದರೆ ನಾನು ಅಂತಂದರೆ ನಾವೆಲ್ಲರೂ ದುಡಿಬೇಕು, 4 ಜನ ದುಡಿಬೇಕು, 4 ಜನ ಊಟ ಮಾಡಬೇಕು ಅನ್ನೋದು ದಾಸೋಹದ ಕಾನ್ಸೆಪ್ಟು ಹೊರತು ನಾನೊಬ್ಬ ದುಡಿಬೇಕು, 4 ಜನ ಊಟ ಮಾಡಬೇಕು ಅನ್ನುವ ಅರ್ಥದಲ್ಲ. ಆ ಅರ್ಥದಲ್ಲಿ
ಇಲ್ಲಿ ನಾನೊಬ್ಬ ಉಣ್ಣಬೇಕು, ನೀವೆಲ್ಲ ದುಡಿಬೇಕು ಅನ್ನೋ ಕಾನ್ಸೆಪ್ಟ್ ಹಿಂದೆ ಇತ್ತು. ಸಂವಿಧಾನ ಪೂರ್ವದಲ್ಲಿ, ರಾಜಪ್ರಭುತ್ವ ಕಾಲದಲ್ಲಿ, ದೇವಾಲಯದ ಸಂವಿಧಾನದ ಕಾಲದಲ್ಲಿ, ವೇದ ಪುರಾಣಗಳ ಸಂವಿಧಾನದ ಕಾಲದಲ್ಲಿ ನಾನು ದುಡಿಬಾರ್ದು, ನೀವು ದುಡಿಬೇಕು, ನಾನು ಉಣ್ಣಬೇಕು, ನೀವು ಇದೇ ಕಟ್ಟುಪಾಡು ಇರಬೇಕು ಅನ್ನೋ ಕಂಡೀಷನ್ ಇತ್ತು. ಈ ಎಲ್ಲ ಕಂಡೀಷನ್ಗಳನ್ನು ತೆಗೆದು ನಾವು ನಮ್ಮಿಂದ ನಮಗಾಗಿ ಅನ್ನುವ ಸಮಸಂಸ್ಕೃತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದಂಥ ಅಂಬೇಡ್ಕರ್ ಅವರು ಹೋರಾಡಿದ್ದು ಮತ್ತು ಅದಕ್ಕಾಗಿ ಬರೆದದ್ದು ಮತ್ತು ಭಾಷಣಗಳು ಮಾಡಿದ್ದು, ಸಂವಿಧಾನಾತ್ಮಕವಾಗಿ ರೂಪಕ್ಕೆ ತಂದದ್ದು, ಇವತ್ತು ಭಾರತ ಅದನ್ನು ಅಪ್ಪಿಕೊಂಡು ತಬ್ಬಿಕೊಂಡು ಮುದ್ದಾಡಿಕೊಂಡು ಜಾರಿಗೆ ತರುತ್ತಿರುವುದು ಕಾರಣ. ಆದ್ದರಿಂದ ಅಂಬೇಡ್ಕರ್ ನಮಗೆ ಬೇಕು, ಅಂಬೇಡ್ಕರ್ ಅವರ ಓದು ಬೇಕು, ಅಂಬೇಡ್ಕರ್ ಅವರ ಬರವಣಿಗೆ ಬೇಕು, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಬೇಕು. ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಅಡಿಯಲ್ಲೇ ಪ್ರಜಾಪ್ರಭುತ್ವ ನಡಿಬೇಕು. ಅದು ಎಲ್ಲಿ ಕುಂದಾದರೂ ಸಹ ಪ್ರಜಾಪ್ರಭುತ್ವ ಕುಂದಾಗುತ್ತೆ. ಪ್ರಜಾಪ್ರಭುತ್ವಕ್ಕೆ ಕುಂದಾದರೆ ಜನಗಳಿಗೆ ಕುಂದಾಗುತ್ತೆ. ಬಹುದೊಡ್ಡ ರಾಷ್ಟ್ರ ಈಗ ಮುಂದೆ ಬಂದಿದೆ. ಈಗ ಪ್ರಪಂಚದ ಭೂಪಟದಲ್ಲಿ ಭಾರತ ಬಹುದೊಡ್ಡ ಹೆಸರು ತಗೊಂಡಿದೆ. ಅದಕ್ಕೆ ಹಲವಾರು ಕಾರಣಗಳಿದೆ. ಅದಕ್ಕೆ ರಾಜಕೀಯ ಕಾರಣ ಇದೆ, ಸಾಮಾಜಿಕ ಕಾರಣ ಇದೆ, ಆರ್ಥಿಕತೆಯ ಕಾರಣ ಇದೆ, ಶೈಕ್ಷಣಿಕ ಕಾರಣ ಇದೆ, ವೈದ್ಯಕೀಯ ಕಾರಣ ಇದೆ, ಬೇರೆ ಬೇರೆ ಕಾರಣಗಳಿದೆ. ಇವೆಲ್ಲ ಕಾರಣಗಳು 1947ರಿಂದ ಈಚೆಗೆ ಆದದ್ದು ಹೊರತು ಅದನ್ನು ಪೂರ್ವದಲ್ಲಿ ಇಲ್ಲ ಎಂಬುದು ಸ್ಪಷ್ಟ. 76 ವರ್ಷದಲ್ಲಿ ಆಗಿರೋದು ಸತ್ಯ. ನಿಮಗೆ ಇವತ್ತು ಇಂಟರ್ನ್ಯಾಷನಲ್ ರಿಲೇಷನ್ ಬೆಳೆದಿರೋ ಸಹ ಈ 76 ವರ್ಷಗಳ ನಂತರನೇ. ಈ ಇಷ್ಟು ಒಂದು ಮುಂದೆ ಬಂದಿರೋದು ಸಂವಿಧಾನದ ಅಡಿಯಲ್ಲೇ ಹೊರತು ಅಸಂವಿಧಾನಾತ್ಮಕವಾದ ಅಡಿಯಿಂದ ಅಲ್ಲ. ಯಾವ ಪ್ರಧಾನಮಂತ್ರಿಗಳಾಗಲಿ ಯಾರೇ ಆಗಲಿ ಯಾವುದೇ ಒಪ್ಪಂದ ಮಾಡ್ಕೊಂಡಿದ್ರು ನಮ್ಮ ಭಾರತ ಸಂವಿಧಾನ ಚೌಕಟ್ಟನ್ನ ಬಿಟ್ಟು ಮಾಡ್ಕೊಂಡಿಲ್ಲ. ಭಾರತ ಸಂವಿಧಾನ ಚೌಕಟ್ಟು ಇಟ್ಕೊಂಡೇ ಮಾಡ್ಕೊಂಡಿರೋದಲ್ವಾ? ಮಾಡಲೇಬೇಕು ಸಂವಿಧಾನ. ಅದು ಈ ಹಿನ್ನೆಲೆಯಿಂದ ಇದು ಭಾರತಕ್ಕೆ ಸರಿ ಅನ್ನಿಸಿರುವ ಕಾರಣಕ್ಕಾಗಿ ಮತ್ತು ಇವತ್ತು ಪ್ರತಿಯೊಬ್ಬ ಪ್ರಜೆಯೂ ಸಹ ತನ್ನ ಅಮೂಲ್ಯವಾದ ಮತದ ಮೂಲಕ ಪ್ರಜಾಪ್ರಭುತ್ವದಲ್ಲಿ ಪ್ರಭುವನ್ನು ಆಯ್ಕೆ ಮಾಡ್ತಿರೋ ಕಾರಣಕ್ಕಾಗಿ, ಆ ಸೌಲಭ್ಯದ ಮೂಲಕ ಇವತ್ತು ಶಿಕ್ಷಣ ಕ್ರಾಂತಿ ಆಗ್ತಿರೋ ಕಾರಣಕ್ಕಾಗಿ, ಸಾಮಾಜಿಕ ಕ್ರಾಂತಿ ಆಗಿರೋ ಕಾರಣಕ್ಕಾಗಿ, ಧಾರ್ಮಿಕ ಕ್ರಾಂತಿ ಆಗ್ತಿರೋ ಕಾರಣಕ್ಕಾಗಿ ಇದಕ್ಕೆಲ್ಲ ಮೂಲ ಪುರುಷರಂತ ಅಂಬೇಡ್ಕರ್ ಅವರು ದಿನನಿತ್ಯ ಯುಗ ಪುರುಷರಾಗಿ ಬೇಕೇ ಬೇಕು ನಮ್ಮೆಲ್ಲರಿಗೂ. ಅವರು ವಾಸ್ತವ, ಅವ್ರ ಪುರಾಣ ಅಲ್ಲ, ಅವರು ಸತ್ಯ, ಅವ್ರು ಸುಳ್ಳಲ್ಲ. ಅವ್ರು ನಮ್ಮ ನಡುವೆ ಅವರು ಜೀವಂತವಾಗಿರ್ತಾರೆ. ಅವರು ಮಾತನಾಡ್ತಾರೆ, ನಮ್ಮನ್ನು ಮಾತಾಡಿಸ್ತಾರೆ, ಅವರು ಮಾತು ಕಲಿಸ್ತಾರೆ, ನಮಗೂ ಮಾತು ಕಲಿಸ್ತಾರೆ. ಅವರ ಮಾತು ನಮ್ಮ ಕಲಿಕೆ, ಅವರ ಓದು ನಮ್ಮ ಜ್ಞಾನ ಇವತ್ತು ನಮ್ಮನ್ನು ಭೀಮಾರ್ಜನೆ ಮಾಡ್ತಾ ಇದೆ. ಭೀಮಾರ್ಜನೆ ಎನ್ನುವುದು ಕಾಮನ್ಯವಾದ ಪದ ಅಲ್ಲ. ಹಿಂದೆ ವೇದ ಪುರಾಣಗಳ ಕಾಲದಲ್ಲಿ ನಮ್ಮಲ್ಲಿ ಋಗ್ವೇದ, ಸಾಮವೇದ, ಅಥರ್ವಣ ವೇದಗಳೆಲ್ಲ ಬಂದು ಎಷ್ಟು ಪರಿವರ್ತನೆಯನ್ನು ಮಾಡಿದ್ವೋ, ಎಷ್ಟು ಬದಲಾವಣೆಗಳು ಮಾಡಿದ್ವೋ, ಆ ರೀತಿಯ ಬದಲಾವಣೆ ಈ ರಾಷ್ಟ್ರದಲ್ಲಿ ಮತ್ತೆ ಆಯಿತು ಅಂತಂದರೆ ಅದು ಭೀಮಾರ್ಜನೆಯ ಮೂಲಕ. ಭೀಮಾರ್ಜನೆ ಜ್ಞಾನಾರ್ಜನೆ. ಈಗ ಇನ್ನೊಂದು ಮಾತು ಜಸ್ಟ್ ಹೇಳ್ತೇನೆ ನಿಮಗೆ. ಗೋ ಬ್ಯಾಕ್ ಟು ದಿ ವೇದಾಸ್. ವೇದ ಅಂತಲೇ ಅಥರ್ವಣ ವೇದ, ಸಾಮವೇದನ. ವೇದ ಮೀನ್ಸ್ ಜ್ಞಾನ, ವೇದ ಮೀನ್ಸ್ ಅರ್ಥ ಜ್ಞಾನ ತಾನೆ ಅಂತ ಹೇಳ್ತಾರೆ. ಹಾಗೆ ನಾನು ಭೀಮಾರ್ಜನೆ ಅಂತಾರೆ ಜ್ಞಾನ ಅಷ್ಟೇ. ಭೀಮನಡೆಗೆ ಮುನ್ನಡೆಯಿರಿ. ಭೀಮನಡೆಗೆ ಹೋಗಿ ಅಂತಂದರೆ ಭೀಮನ ಸ್ಟ್ಯಾಚು ಹತ್ರ ಹೋಗಿ ಅಂತ ಹೇಳ್ತಾರ? ಭೀಮ ನಗರಕ್ಕೆ ಹೋಗಿ ಕುತ್ಕೊಂತ ಹೇಳ್ತಾರ? ಭೀಮನಡೆಗೆ ಅಂತಂದ್ರೆ ಜ್ಞಾನಾರ್ಜನೆಗೆ ಹೋಗಿ ಅಂತ, ಬೌದ್ಧಿಕತೆಗೆ ಕಡೆ ಹೋಗಿ ಅಂತ, ಭೌತಿಕತೆ ಕಡೆಗಲ್ಲ, ಬೌದ್ಧಿಕತೆ ಕಡೆಗೆ ಹೋಗಿ ಅಂತ. ಬೌದ್ಧಿಕತೆ ಅಂತಂದ್ರೆ ಇವತ್ತಿನ ಸಂದರ್ಭದಲ್ಲಿ ಭೀಮನ ಜ್ಞಾನ ಇದೇ ಗೊತ್ತಿಲ್ಲದೆ ನನಗೆ ಕೇವಲ ನಾನು ಅಂಬೇಡ್ಕರ್ ಸ್ಟ್ಯಾಚು, ಅಂಬೇಡ್ಕರ್ ಭವನ, ಅಂಬೇಡ್ಕರ್ ಗ್ರಂಥಾಲಯ, ಅಂಬೇಡ್ಕರ್ ನಗರ, ಅಂಬೇಡ್ಕರ್ ಹೆಸರು ಏನು ಪ್ರಶಸ್ತಿ ಇದಕ್ಕೆ ಇಟ್ಕೊಂಡ್ರೆ ಅಂಬೇಡ್ಕರ್ ಇರ್ತಾರೆ ಅಷ್ಟೇ ಹೊರತು ಅಂಬೇಡ್ಕರ್ ತತ್ವ ಇರಲ್ಲ ಅಲ್ಲಿ. ಅಂಬೇಡ್ಕರ್ ಬೇರೆ, ಅಂಬೇಡ್ಕರ್ ತತ್ವ ಬೇರೆ, ಅಂಬೇಡ್ಕರ್ ಸಿದ್ಧಾಂತ ಬೇರೆ, ಅಂಬೇಡ್ಕರ್ ವಾದ ಬೇರೆ. ಅಂಬೇಡ್ಕರ್ ವಾದಿಗಳಿದ್ದಾರೆ, ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಅಂಬೇಡ್ಕರ್ ತತ್ವ ಸಿದ್ಧಾಂತ ಪಾಲಿಸುವಂಥ ವಾದಿಗಳೇ ಬೇರೆ. ಅವ್ರು ಯಾವತ್ತೂ ಸಹ ನಾನು ಆರಂಭ ಹೇಳಿದಂಗೆ ನಿಮಗೆ ಜಾತಿ ಬಗ್ಗೆ ಮಾತನಾಡಲ್ಲ. ಇವತ್ತು ನಮ್ಮಲ್ಲೇ ತಗೊಳ್ಳಿ, ಉದಾಹರಣೆಗೆ ದಲಿತರಲ್ಲೇ ಎಡ ಬಲ, ಅವನು ಮಾದಿಗ, ಇವನು ಒಲಿಯ, ಅವನು ಬೋವಿ, ಇವನು ಲಂಬಾಣಿ, ಇವನು ಕೊಚ್ಚ ಕೊರ್ಮ, ಈ ವಿಂಗಡಣೆಗಳನ್ನ ಮಾಡಿಕೊಂಡು ಅಂಬೇಡ್ಕರ್ ಫೋಟೋ ಹಾಕೊಳ್ಳೋದು ಅಪರಾಧವೇ. ಈ ವಿಂಗಡಣೆ ಮಾಡಿಕೊಂಡು ಅಂಬೇಡ್ಕರ್ ಫೋಟೋ ಹಾಕೊಂಡು ಅಂಬೇಡ್ಕರ್ ಸಂಘ ಕಟ್ಟೋದು ಅದು ದೊಡ್ಡ ಅಪರಾಧ. ಯಾಕೆ ಅಂಬೇಡ್ಕರ್ ಯಾವತ್ತೂ ಆ ಭೇದ ಭಾವ ಮಾಡಿಲ್ಲ. ಆದರೆ ನಾನು ಇದೆಲ್ಲ ಮಾಡ್ಕೊಳ್ತಿರೋದು ಅಂಬೇಡ್ಕರಿಸಮ್ ಆಧಾರದಲ್ಲ, ನನ್ನ ದೇವರ ಆಧಾರದ ಮೇಲೆ. ನನ್ನ ದೇವರಿಗೆ 13 ಎಲೆ ವಿಳ್ಯದೆಲೆ ಕೊಡೋದು, ನಿನ್ನ ದೇವರಿಗೆ 8 ಎಲೆ ಕೊಡುವುದು, ನಿನ್ನ ದೇವರ ಬಣ್ಣ ಹಿಂಗೆ, ನಿನ್ನ ದೇವರ ಬಣ್ಣ ಹಿಂಗೆ, ನೀನು ಜಾತಿಯಲ್ಲಿ ಈ ಪಾತ್ರ ವಹಿಸ್ತೀಯ, ನಾನು ಈ ಜಾತಿಯಲ್ಲಿ ನನ್ನ ಈ ಪಾತ್ರ ಹಿಂಗೆ ವಹಿಸ್ತೀನಿ, ನಾ ಶ್ರೇಷ್ಠ ನೀ ಕನಿಷ್ಠ ಅಂತ ಹೇಳ್ಕೊಂಡು ಇವರು ಮಾಡ್ಕೊಂಡಿದ್ದಾರೆ ಹೊರತು ಅಂಬೇಡ್ಕರ್ ತತ್ವ ಸಿದ್ಧಾಂತದಿಂದ ಅಲ್ಲ. ಅಂಬೇಡ್ಕರ್ ತತ್ವ ಸಿದ್ಧಾಂತ ಎನ್ನುವುದು ಜ್ಞಾನಾರ್ಜನೆ ಮಾಡ್ಕೊಂಡು ಹೋದಾಗ ಅದು ಈ ಎಲ್ಲ ಕಟ್ಟುಪಾಡುಗಳನ್ನು ಮಾನವನನ್ನಾಗಿ ನೋಡುತ್ತೆ, ಅದು ಸಮಸಂಸ್ಕೃತಿ ನೋಡುತ್ತೆ. ಆದರೆ ಈ ಎಲ್ಲ ಕಟ್ಟುಪಾಡುಗಳು ಮಾನವನನ್ನು ನೋಡಲ್ಲ,
ಅಮಾನವನಾಗಿ ನೋಡುತ್ತದೆ. ನೀನು ಈ ಕುಲದವನು, ಈ ಕುಲದವನು ಅಂತ. ಈ ಎಲ್ಲ ಕುಲಗಳಿಗೂ ನ್ಯಾಯ ಕೊಟ್ಟದ್ದು ಸಂವಿಧಾನ. ಎಲ್ಲ ಕುಲಗಳನ್ನು ಮನುಷ್ಯನಾಗಿ ನೋಡೋದು ಸಂವಿಧಾನ. ಎಲ್ಲ ಕುಲದ ಮನುಷ್ಯನನ್ನು ಮಾನವನ ನೋಡೋದು ಸಂವಿಧಾನ. ಅದರ ನಿರ್ಮಾತೃ ಅಂಬೇಡ್ಕರ್ ಅವರು. ಆದರೆ ಅವರನ್ನು ನಾವು ಬೌದ್ಧಿಕವಾಗಿ ನೋಡದೆ ಕೇವಲ ಭೌತಿಕವಾಗಿ ನೋಡ್ತಾ ಇದ್ದೀವಿ. ನಾವು ಭೌತಿಕವಾಗಿ ನೋಡೋದ್ರಿಂದ ಆಗುವಂಥ ಅಪರಾಧ ಬಿಡಿಸಲಾಗದ ಅಪರಾಧ, ಶಿಕ್ಷೆಯನ್ನು ಕೊಡಲಾಗದಷ್ಟು ಅಪರಾಧ. ಯಾಕಂದ್ರೆ ಶಿಕ್ಷೆ ಸಾವು ಒಂದೇ ಆಗ ಅಪರಾಧ ಹೊರತು ಇನ್ನು ಯಾವ ಶಿಕ್ಷೆ ಕೊಟ್ಟರೆ ಆಗಲ್ಲ. ಏನು ಜೈಲಿಗೆ ಹಾಕ್ತೀರಾ, ಅದಕ್ಕೂ ಪರಿಹಾರ ಸಿಗಲ್ಲ. ಅದೊಂದೇ. ಯಾಕಂದರೆ ಇದು ಹೀಗೆ ಆಗಬಾರ್ದು. ಗಾಂಧಿನೇ ಆಗಲಿ, ಅಂಬೇಡ್ಕರ್ನಾಗಲಿ, ಲೋಹಿಯನೇ ಆಗಲಿ, ಪೆರಿಯಾರನೇ ಆಗಲಿ, ಈ ಬುದ್ಧ ಬಸವನೇ ಹೀಗೆ ನೋಡಬೇಕು ಹೊರತು ನಾವು ಯಾಕೆ ಇವರೆಲ್ಲ ಒಂದು ಜಾತಿಗೆ ಮೀಸಲು ಮಾಡ್ತಾ ಇದ್ದೀವಿ? ಬಸವಣ್ಣಂತ ಒಬ್ಬ ಗ್ರೇಟ್ ವರ್ಲ್ಡ್ ಫಿಲಾಸಫರ್ ಅವರು ಕನ್ನಡದಿಂದ ಅಲ್ಲದೆ ಬೇರೆ ಭಾಷೆಯಲ್ಲಿ ಬರೆದ್ಬಿಟ್ಟಿದ್ರೆ ಅವರಷ್ಟೇ ನೀತಿಗಳನ್ನು ಯಾವ ಅಲೆಕ್ಸಾಂಡರ್, ಯಾವ ಸಾಕ್ರೆಟಿಸ್, ಪ್ಲೇಟೋ, ವರ್ಲ್ಡ್ ಫಿಲಾಸಫರ್ ನಾವು ಕಟ್ಟಾಕ್ಬಿಟ್ವಿ. ಎಲ್ಲಿ ಕಟ್ಟಾಕಿದ್ವಿ? ಫಸ್ಟ್ ಕಟ್ಟಾಕಿದ್ದು ಕನ್ನಡದೊಳಗಡೆ, ಇನ್ನೊಂದು ಕಟ್ಟಾಕಿದ್ದು ಮಠದೊಳಗಡೆ, ಇನ್ನೊಂದು ಕಟ್ಟಾಕಿದ್ದು ಜಾತಿ ಒಳಗಡೆ, ಇನ್ನೊಂದು ಕಟ್ಟಾಕಿದ್ದು ನಾವು ನಮ್ಮ ಸಮಾಜದೊಳಗಡೆ. ಹೀಗಾಗ್ಬಿಟ್ಟು ಅವ್ರು ಹೊರಗೆ ಬರಲೇ ಇಲ್ಲ. 12ನೇ ಶತಮಾನದಲ್ಲಿ 1902 12ನೇ ಶತಮಾನದ ಬಸವಣ್ಣ ಮತ್ತೆ ಮರುಹುಟ್ಟು ಪಡ್ಕೊಂಡದ್ದು ಫಾಗು ಅಳಗಟ್ಟಿಯವರು ವಚನ ಸಂಗ್ರಹ ಮಾಡಿದ ಮೇಲೆ 1902 ಎಲ್ಲಿತ್ತು? ಯಾರಿಗೆ ಗೊತ್ತು? ನಿಮ್ಮ ಗೊತ್ತಿರಾಗೆ ಪರಮೇಶ್ವರ್, ನಿಮಗೆ ಈಗ ವಿಜಯನಗರ ಸಾಮ್ರಾಜ್ಯ 108 ಸಂಸ್ಥಾನಗಳು ಪಾಳ್ಯಗಾರರು ಆಳ್ವಿಕೆ ಮಾಡಿದ್ರು, ಮೈಸೂರು ಒಡೆಯರು ಆಳ್ವಿಕೆ ಮಾಡಿದ್ರು. ಈ ಮೈಸೂರು ಒಡೆಯರು ಆಳ್ವಿಕೆ ಮಾಡಿ ಕೊನೆಯಾಗುವವರೆಗೂ ಅವರ ಹಿಂದೂಸ್ಥಾನಿ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಬೇರೆ ಬೇರೆ ಸಂಗೀತಗಳ ಮೊಳಗಿವೆ ನಮ್ಮಲ್ಲಿ. ಪಂಡಿತ ಪಾಮಂತ್ರನಿಂದ 15 ವೀಣೆ, 18 ತಂತಿಗಳ ವೀಣೆ, 20 ತಂತಿಗಳ ವೀಣೆ ಮಾಡಿದ್ದಾರೆ. ಈ ಎಲ್ಲ ಸಂಗೀತಗಳಲ್ಲೂ ಮೊಳಗುದ್ದು ಸಹ ಯಾವ ಒಂದೇ ಒಂದು ವಚನ ಸಾಹಿತ್ಯವೂ ಅಲ್ಲ. 12ನೇ ಶತಮಾನದಲ್ಲಿ ಹುಟ್ಟಿ 12ನೇ ಶತಮಾನದಲ್ಲಿ ಸತ್ತೋಗಿತ್ತು. ಯಾವ ಮೈಸೂರು ಎಂಥ ಸಂಗೀತ ಪಾಮರರ ಸಾಮ್ರಾಜ್ಯದಲ್ಲೂ ಸಹ ವಚನ ಸಾಹಿತ್ಯ ಮೊಳಗಿದ ಬಗ್ಗೆ ಸಾಕ್ಷಿ ಇಲ್ಲ. ಅದು ಮತ್ತೆ ಬಂದದ್ದು ಬಂಡಾಯ ಸಾಹಿತ್ಯ ಬಂದ ಮೇಲೇ. ವಚನ ಸಾಹಿತ್ಯ ಮತ್ತೆ ಬಂದು ಬಂಡಾಯ ಸಾಹಿತ್ಯ ಬಂದ ಮೇಲೆ ಬಸವಣ್ಣ ಮರುಹುಟ್ಟು ಪಡ್ಕೊಂಡ ಮೇಲೇ ವಚನಗಳು ಆಚೆ ಬಂದದ್ದು. ಅದಕ್ಕೆ ಮುಂಚೆ ಯಾವ ಸಂಗೀತನೂ ಹಿಂದೂಸ್ಥಾನಿ ಸಂಗೀತದಲ್ಲಿ ಕನಕ ಮೆರೆದಿದ್ದ, ಪುರಂದರ ಮೆರೆದಿದ್ದ, ವಾದಿರಾಜನು ಮೆರೆದಿದ್ರು, ತ್ಯಾಗರಾಜನು ಮೆರೆದಿದ್ರು, ಬೇರೆ ಬೇರೆ ಸಂಗೀತಗಾರರು ಮೆರೆದಿದ್ರು. ಆದರೆ ಮತ್ತು ನಾರ್ತ್ ಭಾರತದ ತಾನ್ಸ್ತೇನ್ ಮೆರೆದಿದ್ದ ಅಲ್ವಾ. ಆದರೆ ಈ ಸ್ಥಳೀಯ ವಚನ ಸಾಹಿತ್ಯಗಳು, ವಚನಕಾರ ಬಂದಿರಲಿಲ್ಲ ಅನ್ನೋದಕ್ಕೆ ಸಾಕ್ಷಿ ನಮ್ಮಲ್ಲಿದೆ. ಇದೆಲ್ಲ ಬಂದು 12ನೇ ಶತಮಾನ. ಇತ್ತೀಚೆಗೆ ಬಂಡಾಯ ಸಾಹಿತ್ಯ ಬಂದ ಮೇಲೆ ವಚನ ಸಾಹಿತ್ಯವು ಸಹ ಸಂಗೀತದ ಭಾಗವಾಗಿ ಬೆಳೆದು ಬಂದು ನಿಮ್ಮ ನಾಲಿಗೆಯಲ್ಲಿ ಓಡಾಡ್ತಾ ಇದೆ ಇವತ್ತು. ಅದಕ್ಕೆ ಮುಂಚೆ ಇರಲಿಲ್ಲ, ಸ್ಪಷ್ಟ. ಆ ಅರ್ಥದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವೂ ಸಹ ಭಾರತದಲ್ಲಿ ಉಜ್ವಲವಾಗಿ ಪ್ರಗತಿಶೀಲವಾಗಿ ಮುನ್ನಡೆದರೂ ಸಹ ಅದು ತಟಸ್ಥವಾಯಿತು. ಯಾಕಂತಂದರೆ ಯಾರು ಅಂಬೇಡ್ಕರ್ ಬಗ್ಗೆ ಅರ್ಥ ಮಾಡ್ಕೋಬೇಕಾಗಿತ್ತೋ ಅವ್ರಿಗೆ ಅಂಬೇಡ್ಕರ್ ಅರ್ಥ ಆಗಲಿಲ್ಲ. ಯಾರು ಅಂಬೇಡ್ಕರ್ ವಿರೋಧ ಮಾಡ್ತಿದ್ರೋ ಅವ್ರಿಗೆ ಅಂಬೇಡ್ಕರ್ ಚೆನ್ನಾಗಿ ಅರ್ಥ ಆದರು. ಅಂಬೇಡ್ಕರ್ ಯಾರು ವಿರುದ್ಧ ಬರೆದ್ರು ಅಂತ ಚೆನ್ನಾಗಿ ಗೊತ್ತು ಅವರಿಗೆ. ಅಂಬೇಡ್ಕರ್ ಯಾರು ಪರವಾಗಿ ಬರೆದ್ರು ಅಂತ ಈ ವರ್ಗಕ್ಕೆ ಗೊತ್ತೇ ಇಲ್ಲ ಇನ್ನೂ. ಅದರಿಂದ ಪರವಾಗಿ ಬರೆದವ್ರಿಗೆ ಅಕ್ಷರ ಜ್ಞಾನ ಇಲ್ಲ. ಅಂಬೇಡ್ಕರ್ ರೂಪ ಗೊತ್ತು, ಸ್ಟ್ಯಾಚು ಗೊತ್ತು, ಅಂಬೇಡ್ಕರ್ ವಾದ ಗೊತ್ತಿಲ್ಲ. ಅಂಬೇಡ್ಕರ್ ವಿರುದ್ಧ ಬರೆದವ್ರಿಗೆ ಅಂಬೇಡ್ಕರ್ ಸ್ಟ್ಯಾಚು ಬೇಡ, ನಗರ ಬೇಡ, ತತ್ವ ಸಿದ್ಧಾಂತ ಗೊತ್ತಿತ್ತು ಅವ್ರಿಗೆ. ಯಾರು ವಿರುದ್ಧ ಬರೆದ್ರು, ಯಾಕೆ ಬರೆದ್ರು, ಏನಕ್ಕಾಗಿ ಬರೆದ್ರು, ನಾನೇ ಹೀಗಿರಬೇಕು, ನಾನೇ ಬದುಕಬೇಕು ಅಂತ. ಈ ಎರಡರ ಮಧ್ಯೆ ಬಾಬಾ ಸಾಹೇಬ್ರಾಗಲಿ ಗಾಂಧಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಹೊರಬರಗಾಗ್ತಾ ಇಲ್ಲ. ಒಬ್ಬರ ಹತ್ರ ಅಬೌದ್ಧಿಕತೆಯ ಇಕ್ಕಟ್ಟು, ಇನ್ನೊಂದು ಕಡೆ ಬೌದ್ಧಿಕತೆ ಕೊರತೆಯ ಇಕ್ಕಟ್ಟು. ಇವೆರಡು ಅಬೌದ್ಧಿಕತೆಯ ಇಕ್ಕಟ್ಟು ಸಿಗಾಕೊಂಡ್ರು ಅಂತ ಅಂಬೇಡ್ಕರ್. ಇವನು ದೇಶದ್ರೋಹಿ ಅಂತ ಹೇಳುವಂಥ ಸಂದರ್ಭಗಳು ಇದೆ. ಆ ಒಂದು ಅಂಬೇಡ್ಕರ್. ಇನ್ನೊಬ್ಬ ಅಪಾರ ದೇಶ ಪ್ರೇಮಿ ಬಾಬಾ ಸಾಹೇಬ್ ಎದೆಯಲ್ಲಿ ಹನುಮಂತ ರಾಮನ್ ತೋರಿಸ್ದಂಗೆ ಎದೆ ಬಗ್ದು ಭೀಮನ್ ತೋರಿಸೋ ಜನ ಇದ್ರೂ ತಲೆಯಲ್ಲಿ ಭೀಮ ಇಲ್ಲ. ಇಂಥ ಜನರ ನಡುವೆ ಸಿಕ್ಕಾಕೊಂಡು ಭಾರತದಲ್ಲಿ, ಕರ್ನಾಟಕದಲ್ಲಿ ಬಾಬಾ ಸಾಹೇಬರು ಬೆಳಿಗ್ಗೆ ಹುಟ್ಟುತ್ತಾರೆ, ಸಂಜೆ ಸಾಯ್ತಾ ಇದ್ದಾರೆ. ಬೆಳಿಗ್ಗೆ ಹುಟ್ಟುತ್ತಾರೆ, ಸಂಜೆ ಬರ್ಬರವಾಗಿ ಸಾಯ್ತಾ ಇದ್ದಾರೆ. ಅದಕ್ಕೆ ಕಾರಣ ನಾವೇ ಆಗ್ತಾ ಇದ್ದೀವಿ. ಯಾಕಂದರೆ ನಾವು ಇನ್ನೂ ಬೌದ್ಧಿಕತೆಯಡೆಗೆ ಮುನ್ನಡೆದೇನೆ, ಕೇವಲ ಅಬೌದ್ಧಿಕತೆಗೆ ಮುನ್ನಡೆ ಹೋಗ್ತಿರೋದು ಇದಕ್ಕೆ ಕಾರಣ ಏನಿದಕ್ಕೆ? ಈಗ ನಮ್ಮಲ್ಲಿ 2000-3000 ವರ್ಷಗಳಿಂದ ಅಂಬೇಡ್ಕರ್ ಅವರು ಹೇಳಿದ ಜನಾಂಗದವ್ರು ಹೇಳ್ತಿರೋದು ನಿಮಗೆ. ಯಾರು ಪರವಾಗಿ ಬರೋದು ಅವರಿಗೆ ಅವರ ಪುರಾಣಗಳು ಗೊತ್ತು, ಅವರ ದೇವತೆಗಳು ಗೊತ್ತು, ಆ ದೇವತೆಗಳ ಆಚರಣೆಗಳು ಗೊತ್ತು, ಸಂಪ್ರದಾಯಗಳು ಗೊತ್ತು. ಯಾರಿಗೆ ಬೆತ್ತಲೆ ಸೇವೆ ಮಾಡಬೇಕು, ಯಾರಿಗೆ ಕೆಂಡದ ಮೇಲೆ ನಡ್ಕೊಂಡು ಹೋಗಬೇಕು, ಯಾವ ದೇವತೆಗೆ ಬಾಯಿ ಚುಚ್ಕೋಬೇಕು, ಯಾವ ದೇವತೆಗೆ ನಾಲಿಗೆ ಚುಚ್ಕೋಬೇಕು, ಯಾವ ದೇವತೆಗೆ ದೇವದಾಸಿ ಬಿಡಬೇಕು, ಯಾವ ದೇವತೆಗೆ ಬೆತ್ತಲೆ ಸೇವೆ ಮಾಡಬೇಕು, ಯಾವ ದೇವತೆಗೆ ಬೇವಿನ ಉಡುಗೆ ಉಟ್ಕೋಬೇಕು,
ಈ ಅಮಾನವೀಯ ಪದ್ಧತಿಗಳನ್ನ ಚಾಚೂ ತಪ್ಪದೆ ಪಾಲಿಸೋದು ಗೊತ್ತು. ಆದರೆ 75 ವರ್ಷದ ಪ್ರಜಾಪ್ರಭುತ್ವ ಭಾರತದಲ್ಲಿ ಕಿಂಚಿತ್ತಾದ್ರೂ ಒಂದೇ ಒಂದು ಸಂವಿಧಾನಾತ್ಮಕವಾಗಿ ಮಾತನಾಡುವಂಥ ಒಂದೇ ಒಂದು ಎಳೆಯೂ ಸಿಗಲಿಲ್ಲ ಅವರಿಗೆ. ಈ ಎಳೆಯ ಪಾಠ ಎಲ್ಲಿವರೆಗೂ ಜನರಿಗೆ ಬರಲ್ವೋ, ಎಲ್ಲಿವರೆಗೆ ಈ ಪಾರಂಪರಿಕ ಅಜ್ಞಾನವೇ ತುಂಬಿರ್ತದೋ ಅಲ್ಲಿವರೆಗೂ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿಲ್ಲ ಅಂತ ಅರ್ಥ, ಸಂವಿಧಾನ ಜಾರಿಗೆ ಬಂದಿಲ್ಲ ಅಂತ ಅರ್ಥ. ಅಂಬೇಡ್ಕರ್ ಬಯಸಿದ್ದು ಆ ಭಾರತವಲ್ಲ, ಈ ಭಾರತವನ್ನು, ಸಂವಿಧಾನದ ಭಾರತವನ್ನು, ಜ್ಞಾನದ ಭಾರತವನ್ನು, ಸುಜ್ಞಾನದ ಭಾರತವನ್ನು, ಪ್ರಜಾಪ್ರಭುತ್ವದ ಭಾರತವನ್ನು, ಪ್ರಜೆಗಳು ಮುನ್ನಡೆಸುವ ಭಾರತವನ್ನು. ಪ್ರಜೆಗಳು ಮುನ್ನಡೆಸುವ ಭಾರತ ಅಂತಂದರೆ ಅದು ಜ್ಞಾನದ ಭಾರತ. ರಾಜಪ್ರಭುತ್ವ ನಡೆಸಿದ ಭಾರತ ಜ್ಞಾನ ಭಾರತ ಅಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಅದು ಏಕಮುಖ ಸಂವಿಧಾನದ ಭಾರತ, ಅಜ್ಞಾನದ ಭಾರತ. ಅದಕ್ಕಾಗಿ ಹೇಳಿದ್ರು ನಿಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಿನ್ನೆಲೆ ಬಗ್ಗೆ ಎಷ್ಟು ಸ್ಪಷ್ಟವಾಗಿ ಈಗ ನಿಮಗೆಲ್ಲ ಗೊತ್ತಿರಾಗೇನೆ. ಅವರ ಜನನ ಮಧ್ಯಪ್ರದೇಶದ ಮೆಹಬೂಬ್ ಪ್ರದೇಶದಲ್ಲಿ ಆದಮೇಲೆ ಅವರು ಬಾಲ್ಯವನ್ನು ಕಳೆದು ನೀವು ಮೊನ್ನೆ ಈಗ ನಮ್ಮಲ್ಲಿ ಎಪಿಸೋಡ್ ನೋಡಿದ್ರಿ, ನೀವು ಏನು ಟಿ ವಿ ಎಪಿಸೋಡ್ಗಳು ನೋಡ್ತಾ ಇದ್ರಿ. ನಿಮ್ಮ ಮಾತು ಪೂರ್ವಕವಾಗಿ ಹೇಳ್ಬೇಕು ಅಂತಂದರೆ ಅಂಬೇಡ್ಕರ್ ಅವರು ಹೇಗೆ ಮರುಹುಟ್ಟು ಪಡ್ಕೊಂಡ್ರು ಅಂತಂದರೆ, ನಮ್ಮಲ್ಲಿ ಮಂಟೇಸ್ವಾಮಿ ಕಾವ್ಯ ಬಂದಾಗ, ಮಾದೇಶ್ವರನ ಕಾವ್ಯ ಬಂದಾಗ, ರಾಜಪ್ಪಾಜಿ ಸಿದ್ದಪ್ಪಾಜಿ ಕಾವ್ಯ ಬಂದಾಗ ಜನರು ಹೇಗೆ ಆಡ್ಕೊಬಂದರು ಆ ಮಾದರಿಯಲ್ಲಿ 75 ವರ್ಷ ಪ್ರಜಾಪ್ರಭುತ್ವ ಭಾರತದಲ್ಲೂ ಸಹ ಅಂಬೇಡ್ಕರ್ ಅವರು ಮರುಹುಟ್ಟು ಜನರಿಗೆ ಗೊತ್ತಾದ್ದು ಕನ್ನಡದಲ್ಲಿ ಮಹಾನಾಯಕ ಧಾರಾವಾಹಿ ಬಂದ ಮೇಲೆ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ನಿಮಗೆ ಅಂಬೇಡ್ಕರ್ ಅವರ ಬಾಲ್ಯ ಜೀವನ ಹೋರಾಟ ಮತ್ತು ಅವರ ಅಸ್ಪೃಶ್ಯತೆಯ ನೋವುಗಳು ನಲಿವುಗಳು, ಅವರ ಆಹಾರ ಪದ್ಧತಿ, ತಂದೆ ತಾಯಿಯರ ಬದುಕು ಭಾವನೆಗಳು ಇವೆಲ್ಲವೂ ಸಹ 60, 70, 80 ದಶಕದಲ್ಲಿ ಪುಸ್ತಕ ರೂಪದಲ್ಲಿ ಬಂದಿದ್ರೂ ಸಹ ಬಹುದೊಡ್ಡ ಜನರಿಗೆ ಓದುವ ಪರಿಜ್ಞಾನ ಇಲ್ಲವಲ್ಲ, ಗೊತ್ತಿಲ್ಲ. ಬಟ್ ಬೇರೆ ಓದ್ಕೊಂಡಿದ್ರು. ನಾವು ಮುಂಚೆ ಹೇಳ್ದಂಗೆ ಯಾವಾಗ ದೃಶ್ಯ ಮೂಲಕ ಈ ಸಿನಿಮಾ ಧಾರಾವಾಹಿ ಬಂತು, ಹಳ್ಳಿಯ ಅಜ್ಜಿನೂ ಸಹ ಅಪ್ಪ ಆ ಮಹಾತ್ಮ ಎಷ್ಟು ಕಷ್ಟಪಟ್ಟನಪ್ಪ ನೋಡಿದ್ರು ಸಿನಿಮಾ ನೋಡಿ ಆ ಮಹಾತ್ಮ ಬಗ್ಗೆ ಮಾತಾಡಿದ್ರು. ಅವರೆಲ್ಲ ಅಷ್ಟು ಕಷ್ಟಪಟ್ಟು ನಮ್ಮ ಸಂವಿಧಾನ ಬರ್ಕೊಟ್ರಪ್ಪ ಅಂತ ಈಗ ಮಾತಾಡ್ತಾರೆ. ಇದನ್ನು ಮಾತಾಡಬೇಕಾದ ಯಾವಾಗ ಅವರು 60-70 ಮಾಡಬೇಕಾಗಿತ್ತು, 50-60 ಮಾತಾಡಬೇಕಾಗಿತ್ತು, 2024 ಮಾತಾಡ್ತಾರೆ. ಅಂದರೆ ಇಷ್ಟು ವರ್ಷಗಳು ಬೇಕಾಯಿತು ಅಂಬೇಡ್ಕರ್ ಜನರ ತಲುಪೋದಕ್ಕೆ ಅಂತ. ಅಂಬೇಡ್ಕರ್ ಅವರ ಆ ಜೀವನದ ಒಂದೊಂದು ಮೌಲ್ಯಗಳು ಸಹ ಇವತ್ತು ನಮಗೆ ಮೌಲ್ಯಯುತವಾಗಿ ಕಾಣ್ತಾ ಇವೆ. ಅವರ ಪಟ್ಟಂಥ ಕಷ್ಟದ ಒಂದೊಂದು ಮೌಲ್ಯಗಳು, ಅವರ ಬಾಲ್ಯ, ಅವರ ಶಿಕ್ಷಣ, ಅವರ ಪದವಿಗಳು ಪಡೆಯುವಾಗ ಅವರು ಶಾಹು ಮಹಾರಾಜರು, ಸಯ್ಯದ್ರಾವ್ ಗಾಯಕ್ವಾಡ್ ಮಹಾರಾಜರು ಇವರುಗಳು ಕೊಟ್ಟಂಥ ಕಾರಣ ಸಹಕಾರ ಇಲ್ಲದೇ ಇದ್ದರೆ ಖಂಡಿತವಾಗಿಯೂ ಅವರು ಅಂಬೇಡ್ಕರ್ ಆಗ ಸಾಧ್ಯ ಇರ್ತಿರಲಿಲ್ಲ. ಒಳಗಡೆ ಅಂಬೇಡ್ಕರ್ ಆಗಬೇಕು ಅಂತ ಇರ್ತದೆ, ಅದು ಅಂಬೇಡ್ಕರ್ ಆಗಿ ರೂಪಿತವಾದಾಗ ಒಂದು ಶಕ್ತಿಗಳು ಬೇಕಾಯಿತು. ಅದು ನೀವು ಹೇಳ್ಕೊಂಡಂಗೆ ಅವರು ದಲಿತ ಇಂದ ಆಗಲಿಲ್ಲ, ದಲಿತೇತರ ಸಂಸ್ಕೃತಿ ಚಿಂತಕರ ಶಕ್ತಿಯಿಂದ ಆದದ್ದು. ಪೆರಿಯರಾಗಲಿ ಅದು ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ರೂಪಿಸ್ತದು ಅವ್ರ ತಂದೆ ತಾಯಿ, ಇಲ್ಲ ಅಂತ ಹೇಳ್ತಿಲ್ಲ, ಅವ್ರ ಬಂಧು ಬಳಗ ಆಗಿದೆ ತಂದೆ ತಾಯಿ, ತಂದೆನೇ ಮುಖ್ಯ ರೂಪ ಆದ್ರೂ ಅವನು ಇನ್ನೊಂದು ರೂಪವಾಗಿ ರೂಪಿಸ್ತದ್ದು ಶಾಹು ಮಹಾರಾಜ್. ಕೊಲ್ಲಾಪುರದ ಶಾಹು ಮಹಾರಾಜರು ಮತ್ತು ಗಾಯಕ್ವಾಡ್ ಸಂಸ್ಥಾನದ ಸಯ್ಯದ್ರಾವ್ ಗಾಯಕ್ವಾಡ್ ಅವರು ಮತ್ತು ಶಾಹು ಮಹಾರಾಜರು ಇಬ್ಬರು ಅಂಬೇಡ್ಕರ್ ಅವರಿಗೆ ಒಂದು ರೂಪ ಕೊಡಲಿಲ್ಲ ಅಂತಂದರೆ ಖಂಡಿತವಾಗಿಯೂ ಅವರೊಬ್ಬರು ನವ ಭಾರತ ನಿರ್ಮಾತೃವಾಗಿ ನಿರ್ಮಾಣ ಆಗ್ತಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅವರು ಗುರುಸಿದ್ರು. ಯಾಕೆ ಶಾಹು ಮಹಾರಾಜರಿಗೂ ಗಾಯಕ್ವಾಡ್ ಮಹಾರಾಜರು ನಮ್ಮ ಸಯ್ಯದ್ರಾವ್ಗೂ ಯಾಕೆ ಆ ಪ್ರಜ್ಞೆ ಬಂತು ಅಂತ ತಗೊಂಡಾಗ, ಆ ಪ್ರಜ್ಞೆ ಹಿಂದೆ ಇರುವುದೇ ಬ್ರಿಟಿಷರ ಆಳ್ವಿಕೆ, ಬ್ರಿಟಿಷರು ಕೊಟ್ಟಂಥ ಶಿಕ್ಷಣ, ಇಂಗ್ಲೀಷ್ ಶಿಕ್ಷಣ. ಈ ಮಾಡರ್ನೇಜ್ ಶಿಕ್ಷಣ ಬಂದಿತ್ತು. ಈ ಆಧುನಿಕ ರಾಜ್ಯಗಳು ಓದ್ಕೊಂಡು ಅಮೆರಿಕದ ಕ್ರಾಂತಿ, ರಷ್ಯನ್ ಕ್ರಾಂತಿ, ಫ್ರಾನ್ಸ್ ಕ್ರಾಂತಿ ಮತ್ತು ಅಲ್ಲಿ ಕೈಗಾರಿಕಾ ಕ್ರಾಂತಿಗಳು, ಸಾಮಾಜಿಕ ಕ್ರಾಂತಿಗಳನ್ನ ಓದ್ಕೊಂಡಿದ್ರು. ಜನ ಅಂದರೆ ಏನು ಅರ್ಥ ಆಗಿತ್ತು. 2000-3000 ವರ್ಷ ಹೊಂದಿರುವಂಥ ಈ ಭಾರತದ ಭವ್ಯ ಚರಿತ್ರೆಯಲ್ಲಿ ಜನರೇ ಇರಲಿಲ್ಲ. ಪ್ರಭುತ್ವ ಇತ್ತು, ರಾಜ ಇದ್ದ, ಆದರೆ ಮತ್ತು ಬ್ರಾಹ್ಮಣ ಇತ್ತು, ದೇವಸ್ಥಾನ ಇತ್ತು. ಇಲ್ಲಿ ಯಾವಾಗ ಜನರ ಚರಿತ್ರೆ ಓದ್ಕೊಂಡ್ರು, ಆ ಜನರ ಚರಿತ್ರೆಯ ಮುಂದುವರೆದ ರೂಪಿಸಲು ಮುಂದಾದ ರೂಪವೇ ಅಂಬೇಡ್ಕರ್ ಎಂಬ ಒಂದು ಮೂರ್ತಿ ಬಹುದೊಡ್ಡ ಶಿಲ್ಪವಾಗಿ ಹೊರಹೊಮ್ಮದ್ದು. ಇವರಿಗೆ ಹಣಕಾಸು ಸಹಾಯ ಮಾಡಿದ್ರು, ಫಾರಿನ್ಗಳಿಗೆ ಕಳಿಸ್ಕೊಟ್ರು ಅವರೇನೆ. ಶಾಹು ಮಹಾರಾಜ ಮತ್ತು ಬರೋಡಾದ ಗಾಯಕ್ವಾಡ್ ಮಹಾರಾಜರು, ಸಯ್ಯದ್ರಾವ್ ಗಾಯಕ್ವಾಡ್ ಅವರು ಹಣ ಕೊಡ್ಲಂತ ಇವರು ಅಮೆರಿಕಕ್ಕೆಲ್ಲ ಹೋಗಿ ಡಿಗ್ರಿ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಹಣ ಇರಲಿಲ್ಲ. ಅವರು ಕಳಿಸಿ ಅವರು ಪ್ರಪಂಚದ ಜ್ಞಾನವನ್ನು ತುಂಬಿದ್ರು. ಭಾರತದ ಜ್ಞಾನ ಅಂಬೇಡ್ಕರ್ ಅವರಿಗೆ ಅವರ ಹುಟ್ಟಿನಿಂದಲೇ ಬಂದಿತ್ತು, ಅವರ ಬದುಕಿನಿಂದ ಬಂದಿತ್ತು, ಅವರ ಭಾವನೆಯಿಂದ ಬಂದಿತ್ತು, ಅವರ ಪರಿಸರದಿಂದ ಬಂದಿತ್ತು, ಅವರ ವಾಸಿಸುವ ಸ್ಥಳದಿಂದ ಬಂದಿತ್ತು.
ಈ ಭಾರತದ ಪಾರಂಪರಿಕ ಜ್ಞಾನವನ್ನು ವಿಸ್ತರಣಾತ್ಮಕವಾಗಿ ನೋಡೋಕೆ ಆರಂಭ ಮಾಡೋದು ಭಾರತೀಯ ಶಿಕ್ಷಣ ಜೊತೆ ವಿದೇಶಿ ಶಿಕ್ಷಣ, ವಿದೇಶಿ ಪ್ರಪಂಚ, ಅಲ್ಲಿಯ ಬಹು ಸಂಸ್ಕೃತಿಗಳು, ಜನ, ಅಲ್ಲಿನ ಅವೆಲ್ಲವನ್ನು ಕ್ರೋಢೀಕರಿಸಿ ಭಾರತವನ್ನು ನೋಡಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಕೇವಲ ನಾನು ಮುಂಚೆ ಹೇಳ್ತೀನಿ ನಿಮಗೆ, ಅಂಬೇಡ್ಕರ್ ಅವರು ಭಾರತವನ್ನು ಕೇವಲ ಭೂಪಟದ ಭಾರತವಾಗಿ ನೋಡಲಿಲ್ಲ, ಅದು ಭೂ ಪ್ರದೇಶದ ಭಾರತವನ್ನು ನೋಡಿದ್ರು. ಈ ಭೂ ಪ್ರದೇಶದ ಭಾರತದಲ್ಲಿ ಭಾರತ ಇದೆ, ಭಾರತೀಯರಿದ್ದಾರೆ, ಭಾರತೀಯತ್ವ ಇದೆ. ಅಂದರೆ ಇವು ಮೂರರಲ್ಲೂ ಬುಡಕಟ್ಟು ಜನರಿದ್ದಾರೆ, ನಾಡಿನ ಜನರಿದ್ದಾರೆ, ಕಾಡಿನ ಜನ ಇದ್ದಾರೆ, ಮತ್ತು ಸುಸಂಸ್ಕೃತ ಜನರು ಅಂತ ಹೇಳ್ಕೊಂಡಿದ್ದಾರೆ, ಮತ್ತು ಅಸಂಸ್ಕೃತಿಯ ಜನರು ಇದ್ದಾರೆ, ಸಸ್ಯಾಹಾರಿ ಜನರಿದ್ದಾರೆ, ಮಾಂಸಾಹಾರಿ ಜನರಿದ್ದಾರೆ, ವಿವಿಧ ಭಾಷೆ ಆಡುವ ಜನರಿದ್ದಾರೆ, ಕರಿಯ ಜನರಿದ್ದಾರೆ, ಬಿಳಿಯ ಜನರಿದ್ದಾರೆ, ನದಿಯ ಜನರಿದ್ದಾರೆ, ಬಯಲು ಸೀಮೆಯ ಜನರಿದ್ದಾರೆ, ಕಾಡಿನ ಜನ ಇದ್ದಾರೆ, ಕೆರೆಯ ಜನ ಇದ್ದಾರೆ, ಮತ್ತು ಹಲವಾರು ಜಾತಿಯ ಜನ ಇದ್ದಾರೆ, ವಿವಿಧ ಧರ್ಮದ ಜನರಿದ್ದಾರೆ, ಈ ಎಲ್ಲ ಮತ್ತು ಬುಡಕಟ್ಟು ಜನರಿದ್ದಾರೆ, ಸಮುದ್ರ ಜನ ಇದ್ದಾರೆ. ಈ ಎಲ್ಲ ಜನರನ್ನು ಇಟ್ಕೊಂಡು ಭಾರತವನ್ನು ನೋಡುವುದೇ ಬೇರೆ, ಕೇವಲ ವೈಭವದ ಭಾರತ ನೋಡುವುದೇ ಬೇರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೋಡಿದ್ದು ಈ ವಿವಿಧತೆಯಲ್ಲಿ ಏಕತೆಯನ್ನು ತುಂಬಿರುವಂಥ, ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬೇಕಾದ ಭಾರತವನ್ನು. ಅದಕ್ಕಾಗಿ ಅಂಬೇಡ್ಕರ್ ಅವರು ನಮ್ಗೆ ಬೇಕು ಇವತ್ತು, ಅದಕ್ಕಾಗಿ ಅಂಬೇಡ್ಕರ್ ಅವರು ಬೇಕು ನಮಗೆ. ಅಂಬೇಡ್ಕರ್ ಜೀವನವೂ ಹಾಗೆಯೇ, ಅವರು ವಿವಿಧತೆಯಲ್ಲಿ ಏಕತೆ ಕಂಡವರು, ಅಸ್ಪೃಶ್ಯತೆಯಲ್ಲಿ ಸಮಾನತೆ ಕಂಡವರು, ಏಕಮುಖ ಧರ್ಮದಲ್ಲಿ ಧರ್ಮ ನಿರಪೇಕ್ಷತೆ ಕಂಡವರು. ನಾನು ಧರ್ಮ, ನೀನು ಈ ಧರ್ಮಕ್ಕೆ ಒಳಗೆ ಬರಬಾರ್ದು ಅಂತ ಕಠೋರವಾಗಿ ಹೇಳ್ತಿದ್ದ ವರ್ಗದವ್ರ ಹತ್ರ ಧರ್ಮ ನಿರಪೇಕ್ಷತೆ ಕಂಡು ಈ ರಾಷ್ಟ್ರದ ಮೂಲ ಧರ್ಮಕ್ಕೆ ಮರಳಿ ಮನೆಗೆ ಹೋದವರು. ಈ ರಾಷ್ಟ್ರದ ಮೂಲ ಧರ್ಮ ಬೌದ್ಧ ಮತ್ತು ಜೈನ ಎಂಬುದು ಸ್ಪಷ್ಟ. ಭಾರತದ ಪ್ರಾಚೀನ ಧರ್ಮಗಳು ಬೌದ್ಧ ಮತ್ತು ಜೈನ. ಈಗ ನಾವೇ ಚರಿತ್ರೆ ಬರ್ಕೊಳ್ತೀವಿ. ಆರ್ಯರ ಆಗಮನ, ಮುಸ್ಲಿಮರ ದಾಳಿ, ಬ್ರಿಟಿಷರ ಪ್ರವೇಶ, ಪಟ್ಟೆ ಬರ್ಕೋತೀವಿ, ನಾವು ಓದ್ಕೊಂಡಿದ್ದೀವಿ. ಅಲ್ಲಿ ಆರ್ಯರ ಆಗಮನ, ದಾಳಿ, ಪ್ರವೇಶ ಹೊರಗಡೆಯಿಂದ ಬಂದವನು ಸ್ಪಷ್ಟ. ಎಲ್ಲೋ ಬೌದ್ಧರ ಆಗಮನ ಅಂತ ಬರೆಯಲ್ಲ, ಜೈನರ ಆಗಮನ ಅಂತ ಬರೀತೀವ. ಇದು ಭಾರತದ ಮೂಲ ಧರ್ಮಗಳಿವೆಲ್ಲ. ಈ ಮೂಲ ಧರ್ಮಗಳು ಹೇಗೆ ತದನಂತರ ಬದಲಾವಣೆ ಆದವು, ಇನ್ನೊಬ್ಬರು ಕೈಗಳು ಸಿಗಾಕೊಂಡು ತಮ್ಮ ಅಸ್ತಿತ್ವ ಕಳ್ಕೊಂಡವು, ಈ ರಾಷ್ಟ್ರದ ಸ್ಥಾಪಿತ ಧರ್ಮಗಳಾದರೂ ಸಹ ಹೇಗೆ ಇವತ್ತು ಸಂವಿಧಾನಾತ್ಮಕವಾಗಿ ಈ ಧರ್ಮದ ಜನ ಅಲ್ಪಸಂಖ್ಯಾತರಾದರು, ಇದು ನಮ್ಮ ಮುಂದೆ ಕಾಡುವ ಪ್ರಶ್ನೆ, ಕಾಡಲೇಬೇಕು ಪ್ರಶ್ನೆ. ಆ ಪ್ರಶ್ನೆ ಉತ್ತರ ಹುಡುಕ್ಬೇಕಂತ ಸಂವಿಧಾನಾತ್ಮಕವಾಗಿ ಅಂಬೇಡ್ಕರ್ ಅವರ ನೀತಿ ನಿಯಮ ಪ್ರಕಾರ ಅದು ನಾವು ಹುಡುಕ್ಲೇಬೇಕು ಅದನ್ನು, ಅಲ್ವಾ? ಭಾಳ ಮುಖ್ಯವಾಗಿ ಅಂಬೇಡ್ಕರ್ ಹೇಳ್ತಾರೆ, ಅಸ್ಪೃಶ್ಯರು ಒಂದು ಪ್ರಶ್ನೆ ಹಾಕೊಂಡಾಗ ನಾವು ಅಸ್ಪೃಶ್ಯರೇ, ನಾನು ಅಸ್ಪೃಶ್ಯ ಅಂತ ನಾನು ಕರ್ಕೊಂಡು ಅದು ನನಗೆ ಕರೆದ್ರು, ಅವರ ಕರೆದಕ್ಕಾಗಿ ನಾನು ಅಸ್ಪೃಶ್ಯನಾದನು ಅಥವಾ ನನಗೆ ನಾನೇ ಅಸ್ಪೃಶ್ಯನಾದನು ಎಂಬುದು ಅಂಬೇಡ್ಕರ್ ಮೂಲಭೂತ ನಾನು ಅವರು ಕರೆದಕ್ಕಾಗಿ ನಾನು ಅಸ್ಪೃಶ್ಯನಾದ ಹೊರತು ನಾನು ಅಸ್ಪೃಶ್ಯನಾಗಿಲ್ಲ. ನಾನು ಭೌತಿಕವಾಗಿ ನಾನು ಅಸ್ಪೃಶ್ಯನಾಗಿರ್ಬೋದು. ನನ್ನ ಬಟ್ಟೆ, ವಾಸಿಸುವ ಸ್ಥಳ, ಸೇವಿಸುವ ಆಹಾರ, ಪೂಜಿಸುವ ದೇವರು, ಇವುಗಳ ಆಧಾರದ ಮೇಲೆ ನಾನು ಅಸ್ಪೃಶ್ಯನಾಗಿರಬಹುದು. ಆದರೆ ಬೌದ್ಧಿಕವಾಗಿ ನಾನು ಸ್ಪೃಶ್ಯ. ದುಡಿದು ತಿಂತೀನಿ, ಯಾರ ಆಸ್ತಿಯನ್ನು ಕಿತ್ಕೋತಾ ಇಲ್ಲ, ಯಾರ ಮನೆಯನ್ನು ನಾನು ದೋಚ ಮಾಡ್ತಾ ಇಲ್ಲ, ಯಾರ ಹೆಣ್ಣುಮಗಳನ್ನ ಅತ್ಯಾಚಾರ ಮಾಡ್ತಾ ಇಲ್ಲ, ಯಾರ ಹೆಣ್ಣುಮಗಳನ್ನ ನಾನು ದೋಚ್ಕೊಬರ್ತಾ ಇಲ್ಲ ಒಂದು ಕಡೆ, ಮತ್ತು ಸಂಸ್ಕೃತಿ ಪ್ರತಿಪಾದನೆ ಮಾಡ್ತೀನಿ. ನನ್ನ ದುಡಿಮೆಯ ಮೇಲೆ ನಾನು ನಿಂತೀನಿ ಹೊರತು ಇನ್ನೊಬ್ಬ ದುಡಿಮೆ ನಿಂತಿಲ್ಲ. ಇದು ಬೌದ್ಧಿಕತೆ, ಇದಕ್ಕೆ ಅಸ್ಪೃಶ್ಯತೆ ಇಲ್ಲ. ಆದರೆ ಇನ್ನೊಂದು ಅಸ್ಪೃಶ್ಯರು ಅಂತ ಕರೆಯುವವರೆಗೆ ಇನ್ನೊಂದು ತೊಡಗಿದೆಯಲ್ಲ, ಅದು ಭೌತಿಕವಾಗಿ ತುಂಬ ಶುದ್ಧವಾಗಿದೆ. ಒಳ್ಳೆ ಬಟ್ಟೆ ಹಾಕೋಬೋದು, ಮಡಿ ಮೇಲಿಗೆ ಮಾಡ್ಕೋಬೋದು, ಭಾಳ ಶುದ್ಧ, ದಿನಕ್ಕೆ 4 ಸಲ ಸ್ನಾನ ಮಾಡ್ಬೋದು. ಇವೆಲ್ಲವನ್ನು ಮಾಡಿಕೊಂಡ್ರು ಸಹ ಮಾನಸಿಕವಾಗಿ, ಬೌದ್ಧಿಕವಾಗಿ ಅಸ್ಪೃಶ್ಯರಾಗಿದ್ದಾರೆ. ಯಾಕಂದರೆ ಅವರ ಮನಸ್ಸಿನಲ್ಲಿ ನಾನು ಶ್ರೇಷ್ಠ ಅಂತ ಬಂದ್ಬಿಟ್ಟಿದೆ, ನಾನು ಪರಮ ಶ್ರೇಷ್ಠ ಅಂತ ಬಂದ್ಬಿಟ್ಟಿದೆ, ನಾನು ದೇವರ ಒಕ್ಕಲು ಅಂತ ಬಂದ್ಬಿಟ್ಟಿದೆ. ಈ ಒಕ್ಕಲುಗಳು ಯಾವಾಗ ನಾನು ಅಂತ ಬರ್ತದೋ ಅದ್ರ ಮುಂದೆ, ಆ ಅಸ್ಪೃಶ್ಯತೆ ಮುಂದೆ ನಾವು ಎಂಬ ಅಸ್ಪೃಶ್ಯತೆ ಯಾವತ್ತಿದ್ರೂ ಗೆಲುವೆ. ನಾನು ಎಂಬ ಅಸ್ಪೃಶ್ಯತೆ ಹಿಂಗೆ ಮಾಡ್ತೀನಿ. ಅದಕ್ಕಾಗಿ ಅಂಬೇಡ್ಕರ್ ಹೇಳ್ತಾರೆ, ನಾನು ಅಸ್ಪೃಶ್ಯನಲ್ಲ ಹೊರತು, ನಾನು ಕರೆಸಿಕೊಂಡ ಅಸ್ಪೃಶ್ಯನೇ ಹೊರತು ನಾನು ಅಸ್ಪೃಶ್ಯನಲ್ಲ. ಯಾರು ಅಸ್ಪೃಶ್ಯರು ಎಂದು ಕರೆಯುತ್ತಾರೋ ಮಾನಸಿಕವಾಗಿ ಅವರೇ ಅಸ್ಪೃಶ್ಯರು ಎಂದು ಅಂಬೇಡ್ಕರ್ ವಾದ. ಯಾರು ಇವರು ಅಸ್ಪೃಶ್ಯ ಎಂದು ಕರೆಯುತ್ತಾರೋ ಮನಸ್ಸಿನಲ್ಲಿ, ಆ ಮನಸ್ಸಿನಲ್ಲಿ ತುಂಬಿಕೊಂಡಿರುವ ಆ ಅಸ್ಪೃಶ್ಯತೆ ನಿಜವಾದ ಅಸ್ಪೃಶ್ಯರ ಲಕ್ಷಣಗಳು ಹೊರತು, ನಾನು ಅಸ್ಪೃಶ್ಯನಂತ ಕರೆಸ್ಕೊಳ್ಳೋನು ಶುದ್ಧವಾಗಿರೋದ್ರಿಂದ ನಾನು ಅಸ್ಪೃಶ್ಯನಲ್ಲ ಎಂಬುದು ಅಂಬೇಡ್ಕರ್ ವಾದ. ಇದು ಅಂಬೇಡ್ಕರ್ ವಾದ. ಭಾಳ ಮುಖ್ಯವಾಗಿ ನೀವು ಕೇಳಿದಂಗೆ ಮೀಸಲಾತಿ ಬಂತು. ಮೀಸಲಾತಿ ಬಗ್ಗೆ ಮಾತಾಡ್ತಾ ಇರ್ತೀವಿ ನಾವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮದಿನದ ಅಂಗವಾಗಿ ಮಾತಾಡಲೇಬೇಕು. ಮೀಸಲಾತಿ ಯಾಕೆ ಕೊಡಬೇಕು, ಏನು ಕೊಡಬೇಕು, ಈ ಪ್ರಶ್ನೆ ಬಂದಾಗ
ಅಂಬೇಡ್ಕರ್ ಹೇಳೋ ಮಾತಿದ್ರು, ನಮ್ದಲ್ಲ. 2000-3000 ವರ್ಷಗಳಿಂದ ಏಕಮುಖ ಮೀಸಲಾತಿ ಪಡೆದವ್ರು ಯಾರು? ಏಕಮುಖ ಮೀಸಲಾತಿ ಪಡೆದವ್ರು ಯಾರು? ಶಿಕ್ಷಣ ಮಾತ್ರ ನಮ್ಮ ಹಕ್ಕು ಅಂತ ಮೀಸಲಾತಿ ಪಡೆದವ್ರು ಯಾರು? ದೇವಾಲಯ ಪ್ರವೇಶ ನಮ್ಮ ಹಕ್ಕು ಅಂತ ಮೀಸಲಾತಿ ಪಡೆದವ್ರು ಯಾರು? ರಾಜಾಶ್ರಯದಲ್ಲಿ ರಾಜನ ಪಂಡಿತ ಪಾಮರರಾಗಬೇಕು ನಾವೇ ಅಂತ ಮೀಸಲಾತಿ ಪಡೆದವ್ರು ಯಾರು? ರಾಜಾಶ್ರಯದಲ್ಲಿ ಆ ಒಂದು ಹಕ್ಕುಗಳ ಆಧಾರದ ಮೇಲೆ ಅಗ್ರಹ ನಿರ್ಮಾಣ ಮಾಡ್ಕೊಂಡದ್ದು ಯಾರು? ದೇವಾಲಯ ನಿರ್ಮಾಣ ಮಾಡ್ಕೊಂಡದ್ದು ಯಾರು? ಫಲವತ್ತಾದ ಜಮೀನು ಬಿಡಿಸ್ಕೊಂಡದ್ದು ಯಾರು? ಫಲವತ್ತಾದ ಕೆರೆಗಳ ನಿರ್ಮಾಣ ಮಾಡಿಕೊಂಡು ಆ ಕೆರೆ ಅಸ್ತಿತ್ವವನ್ನು ಉಳಿಸ್ಕೊಂಡದ್ದು ಯಾರು? ಈ ಏಕಮುಖ ಮೀಸಲಾತಿಯನ್ನು ಪಡ್ಕೊಂಡಾಗ ಅವತ್ತಿನ ಪ್ರಜಾಪ್ರಭುತ್ವ ಇರಲಿಲ್ಲ, ಯಾರು ಪ್ರಶ್ನೆ ಮಾಡಲಿಲ್ಲ. ಬಹುದೊಡ್ಡ ಜನವರ್ಗ ಪ್ರಶ್ನೆ ಮಾಡಲಿಲ್ಲ. ಅವರ ದೇವರು ಮತ್ತು ದೇವಸ್ಥಾನದ ಹೆಸರಲ್ಲಿ ಇಳಿಸ್ಬಿಟ್ಟು ಅವ್ರಿಗೆ ಗೌರವ ಕೊಟ್ಟರು. ಆ 2000 ವರ್ಷಗಳಿಂದ ಪಡೆದ ಏಕಮುಖವಾದ ಮೀಸಲಾತಿಯನ್ನು ಪ್ರಶ್ನೆ ಮಾಡಲಿಲ್ಲ. ಈಗ 75 ವರ್ಷದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೊಡ್ತಿದ್ದ ಬಹುಮುಖ ಮೀಸಲಾತಿಯನ್ನು ಮತ್ತೆ ಏಕಮುಖ ಮೀಸಲಾತಿ ಪಡೆದವ್ರು ಪ್ರಶ್ನೆ ಮಾಡ್ತಿರೋದು ಎಷ್ಟು ಸರಿ ಅನ್ನೋದು ಅಂಬೇಡ್ಕರ್ ವಾದ. 75 ವರ್ಷದ ಈಗ ನೀವು ಎಲ್ರಿಗೂ ಶಿಕ್ಷಣವನ್ನು ಕೊಟ್ಬಿಟ್ಟಿದ್ರೆ ಈ ಪ್ರಶ್ನೆ ಬರ್ತಿರಲಿಲ್ಲ. ಎಲ್ರಿಗೂ ಭೂಮಿಯನ್ನು ಕೊಟ್ಟಿದ್ರೆ ಈ ಪ್ರಶ್ನೆ ಬರ್ತಿರಲಿಲ್ಲ. ಎಲ್ರಿಗೂ ಮಾನವನ ಮೂಲಭೂತ ಹಕ್ಕನ್ನು ಕೊಟ್ಬಿಟ್ಟಿದ್ರೆ ಈ ಪ್ರಶ್ನೆ ಬರ್ತಿರಲಿಲ್ಲ. ಎಲ್ಲ ಹಕ್ಕನ್ನು, ಮಾನವನ ಮೂಲಭೂತ ಹಕ್ಕನ್ನು ಕಿತ್ಕೊಂಡದ್ದು, ಭೂಮಿ ಹಕ್ಕನ್ನು ಕಿತ್ಕೊಂಡದ್ದು, ಶಿಕ್ಷಣದ ಹಕ್ಕನ್ನು ಕಿತ್ಕೊಂಡದ್ದು, ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಂಡದ್ದು, ಬದುಕು ಹಕ್ಕನ್ನು ಕಿತ್ಕೊಂಡದ್ದು ಮೀಸಲಾತಿಯನ್ನು ಇವತ್ತು ಕೊಟ್ಟದ್ದಕ್ಕಾಗಿ 75 ವರ್ಷದ ಪ್ರಜಾಪ್ರಭುತ್ವ ಭಾರತದಲ್ಲಿ ಇದನ್ನು ಪ್ರಶ್ನೆ ಮಾಡ್ತಾರಲ್ಲ, ಈ ಮೀಸಲಾತಿಯ ವಿರೋಧಿಗಳಿಗೆ ಅಂಬೇಡ್ಕರ್ ಅವತ್ತೇ ಸ್ಪಷ್ಟವಾಗಿ ಉತ್ತರ ಹೇಳಿದ್ರು. 10 ವರ್ಷ ಮೀಸಲಾತಿ ತೆಗಿಬೇಕು ಅಂತ ಸ್ಪಷ್ಟವಾಗಿ ಇದೆ. ಆದರೆ ಇದೆ ಇಲ್ಲ ಅಂತ ಹೇಳ್ತಿಲ್ಲ, ತೆಗೆದಾಗ್ತಾ ಇಲ್ಲ ಅದನ್ನು. ಆದರೆ ಈ ಇಲ್ಲ ಅನ್ನೋದು ಇದೆ ಅನ್ನೋದು ನಿರ್ಮೂಲನೆ ಆದ್ರೆ ಮಾತ್ರ. ಮತ್ತೆ ನೀವು ಸಣ್ಣ ಒಂದು 10 ರೂಪಾಯಿ ಲೋನ್ ಕೊಡೋಕ್ಕೋ ಕಂಡೀಷನ್ ಅಪ್ಲೈ ಅಂತ ಹೇಳ್ತಿರಲ್ಲ, ಹಂಗೆ ನಿಮ್ಮಲ್ಲಿ ಈ ಎಲ್ಲ ಸೌಲಭ್ಯಗಳು ಜಾತೀಯತೆ ನಿರ್ಮೂಲನೆ ಆದರೆ, ಜಾತ್ಯತೀತ ರಾಷ್ಟ್ರವಾದರೆ, ಎಲ್ರಿಗೂ ಭೂಮಿ ಸಿಕ್ಕಿದ್ರೆ, ಧರ್ಮ ನಿರಪೇಕ್ಷತೆಯಿಂದ ಎಲ್ಲವೂ ಸೌಖ್ಯ ಬದುಕಿದ್ರೆ, ಎಲ್ರಿಗೂ ಶಿಕ್ಷಣ ದೊರಕಿದ್ರೆ ಮೀಸಲಾತಿ ಬೇಡ. ಅದಿನ್ನೂ ಆಗ್ತಾ ಇಲ್ಲ, ಇನ್ನೂ ಮಗು ಅಂತಲೇ ಇದೆ. ಅದು ಮೀಸಲಾತಿ ಹಾಕ್ಬೇಡ. ಈಗ ಒಂದು ಕಡೆ ಈಗ ನಾವು ಮೀಸಲಾತಿ ಬೇಡ ಅಂತ ವಾದ ಮಾಡೋರು ಜಾತೀಯತೆ ನಿರ್ಮೂಲನೆ ಮಾಡಬೇಕು ಅಂತ ವಾದ ಮಾಡಲ್ಲ. ಜಾತೀಯತೆಯನ್ನು ಯಥಾವತ್ತಾಗಿ ಬೇಕು ಅಂತ ಅಥವಾ ಅಸ್ಪೃಶ್ಯತೆ ಆಚರಣೆ ಆದಾಗ, ಅಟ್ರಾಸಿಟೀಸ್ ಆದಾಗ ಒಂದು ಮಾತಾಡ್ದಿರೋರು ಅದೇ ಜನರು ಮೀಸಲಾತಿ ತಗೊಳ್ಳೋವಾಗ ಮಾತ್ರ ಬಹುದೊಡ್ಡ ರಾಷ್ಟ್ರೀಯ ಐಕ್ಯತೆ ದೃಷ್ಟಿಯಿಂದ ಹೋರಾಡ್ತಾರೆ. ರಾಷ್ಟ್ರೀಯ ಐಕ್ಯತೆ ಅಂದ್ರೆ ಯಾವುದು? ರಾಷ್ಟ್ರೀಯ ಹೋರಾಟ ಅಂದ್ರೆ ಯಾವುದು? ಮೀಸಲಾತಿ ವಿರುದ್ಧ ಹೋರಾಟ ಮಾಡುವುದಾ? ಮಾನವ ಹಕ್ಕುಗಳ ಪರವಾಗಿ ಹೋರಾಟ ಮಾಡುವುದಾ? ಮಾನವ ಹಕ್ಕುಗಳ ಪರವಾಗಿ ಹೋರಾಟ ಮಾಡುವುದಾ? ಮೀಸಲಾತಿ ವಿರುದ್ಧ ಹೋರಾಡುವುದಾ? ನನ್ನ ಪ್ರಕಾರ ಮೀಸಲಾತಿ ವಿರುದ್ಧ ಹೋರಾಡುವುದು ಅಲ್ವೇ ಅಲ್ಲ, ಮಾನವ ಹಕ್ಕುಗಳ ಪರ ಹೋರಾಟ ಮಾಡುವುದೇ ರಾಷ್ಟ್ರೀಯತೆ. ರಾಷ್ಟ್ರೀಯತೆ ಎಂದರೆ ನಾನು ನೇರವಾಗಿ ಹೇಳ್ತೀನಿ, ಪ್ರಸಾರ ಆಗಬೇಕಾದ್ರೆ ಇಲ್ಲ ಅಂತ ಹೇಳಲ್ಲ, ಕೇವಲ ಧರ್ಮದ ಹಿನ್ನೆಲೆಯಿಂದ ಮಾತನಾಡುವುದು, ದೇವಾಲಯ ಹಿನ್ನೆಲೆಯಿಂದ ಮಾತನಾಡುವುದು, ಯಾವುದೇ ಒಂದು ವ್ಯಕ್ತಿ ಪೂಜೆಯಿಂದ ಮಾತನಾಡುವುದು, ಅದು ಯಾವತ್ತೂ ಅದು ರಾಷ್ಟ್ರೀಯತೆ ಅಲ್ಲ. ರಾಷ್ಟ್ರೀಯತೆ ಅಂತಂದರೆ ಸಂಸ್ಕೃತಿ ಸಿದ್ಧಾಂತದ ಬಗ್ಗೆ ಮಾತನಾಡುವುದು ರಾಷ್ಟ್ರೀಯತೆ. ಅಲ್ಲಿ ಪ್ರಬುದ್ಧತೆ ಇರಬೇಕು. ಅಲ್ಲಿ ನಿರುದ್ಯೋಗ ಸಮಸ್ಯೆ ಬಗ್ಗೆ ಮಾತಾಡಬೇಕು, ಅಸ್ಪೃಶ್ಯತೆ ವಿರುದ್ಧ ಮಾತಾಡಬೇಕು, ಬಡತನದ ವಿರುದ್ಧ ಮಾತಾಡಬೇಕು, ಮಹಿಳೆಯರ ಹಕ್ಕು ಬಾಧ್ಯತೆಗಳ ಬಗ್ಗೆ ಮಾತಾಡಬೇಕು, ಸಂವಿಧಾನದ ಅರಿವಿನ ಮೂಡಿಸಬೇಕು, ನಾವು ಇವತ್ತು ಒಪ್ಕೊಂಡಿರುವಂಥ ಸಂವಿಧಾನದ ಮೌಲ್ಯವನ್ನು ತಿಳಿಸಬೇಕು, ಆ ಮೂಲಕ ಸಂಸ್ಕೃತಿಯ ಸಿದ್ಧಾಂತದಲ್ಲಿ ಬದುಕಿಸಬೇಕು. ಅದು ರಾಷ್ಟ್ರೀಯತೆ, ಅದು ರಾಷ್ಟ್ರೀಯ ಸಿದ್ಧಾಂತ, ಅದು ರಾಷ್ಟ್ರೀಯ ಸಿದ್ಧಾಂತದ ಮೂಲ ಬೇರು. ಅದು ಬಿಟ್ಟು ನಾವು ರಾಷ್ಟ್ರೀಯ ಸಿದ್ಧಾಂತನ ಬೇರೆ ತಿಳ್ಕೊಂಡು ಮಾತಾಡ್ತಿದ್ದೀವಲ್ಲ, ಅದು ನಮಗೆ ನಾವೇ ಮಾಡ್ಕೊಳ್ತಿರುವಂಥ ಬಹುದೊಡ್ಡ ಲೋಪ, ರಾಷ್ಟ್ರದ್ರೋಹ. ಒಂದು ಉದಾಹರಣೆ ಕೊಟ್ಟು ಮುಂದಕ್ಕೆ ಬರೋಲ್ಲ ನಿಮಗೆ. ಒಂದು ಉದಾಹರಣೆ ಕೊಡ್ತೀನಿ ಪರಮೇಶ್ವರ್, ಇಷ್ಟ ಆಗ್ಬೋದು ನಿಮಗೆ. ಈ ದಲಿತ ನಮ್ಮ ಬ್ಯಾಚ್ನ ಹುಡುಗರಿಗೆ ನಾವು ಓದಬೇಕಾದಾಗೆ ನಾವೇನು 75 ವರ್ಷ ನಾವೇನು 45 ವರ್ಷವರಲ್ಲ, ನಾವೆಲ್ಲ 68ನೇ ಇಸ್ವಿ ಹುಟ್ಟಿರೋದು. ನಾವೆಲ್ಲ 74ರಿಂದ ನಾವು ಶಾಲೆ ಆರಂಭ ಆದದ್ದು. 74ರಲ್ಲಿ ಆರಂಭ ಆದದ್ದು, ನಾವು 45 ಇಸ್ವಿ ಲೆಕ್ಕನೇ ಅದು. ಪ್ರಥಮ ತಲೆಮಾರು ಹೇಳಿದ್ರೆ ಹಂಗೆ ನಮಗೆ ಈ ಓದು ಅಂತ ಕೊಟ್ಟಾಗ, ಶಾಲೆಗೆ ಪುಸ್ತಕ ಎಲ್ಲ ಕೊಟ್ಟಾಗ, ಈ ಹೇಗೆ ಓದಬೇಕು, ಹೇಗೆ ಬರೀಬೇಕು, ಅಕ್ಷರ ಕಲಿಬೇಕು ಅನ್ನುವ ಕೆಲಸ ನನಗೆ ಸ್ವಲ್ಪ ಕಷ್ಟ ಆಗ್ತದೆ, ತುಂಬ ಕಷ್ಟ ಆಗ್ತಾಯಿದ್ರೆ. ಕುರಿಗೆ ಎಷ್ಟು ಗಂಟೆ ಸೊಪ್ಪು ಕಟ್ಟಬೇಕು, ದನಗಳಿಗೆ ಎಷ್ಟು ಆಚೆ ಕಟ್ಟಬೇಕು, ಯಾವಾಗ ಹಾಲು ಕರಿಬೇಕು, ಕರ ಯಾವಾಗ ಬಿಡಬೇಕು, ಮತ್ತು ಗದ್ದೆಗೆ ಹೋಗಬೇಕು, ಗದ್ದೆದು ಏನು ತರಬೇಕು, ಇದು ಭಾಳ ಪಂಡಿತ ಪಾಮರ ನಾನು. ಅದ್ರಲ್ಲಿ ಭಾಳ ಚೆನ್ನಾಗಿ ಗೊತ್ತು ನನಗೆ, ಪುಸ್ತಕದ ಬಗ್ಗೆ ಗೊತ್ತಿಲ್ಲ. ಹಾಗೆಯೇ ನಮ್ಮ ಮೇಷ್ಟ್ರು ಒಂದು ಉದಾಹರಣೆ ಕೊಡ್ತಿರೋ ನಮಗೆ. ಒಂದು ಪುಸ್ತಕ ಕೊಟ್ಟು ನೀನು ಓದು ಅಂತಂದರೆ, ಆ ಪುಸ್ತಕ ಹಿಡ್ಕೊಂಡ ತಕ್ಷಣ ನಿದ್ದೆ ಮಾಡ್ತಿದ್ದೆ. ಹಿಂಗೆ ನಿದ್ದೆ ಮಾಡೋ ಕೆಲಸ ಬರ್ತಾಯಿತ್ತು. ಅದೇ ಒಂದು ಕೊಡಲಿ ಕೊಟ್ಬಿಟ್ಟು ಈ ಸೌದೆ ಹೊಡಿ ಅಂತಂದರೆ ಸಂಜೆವರೆಗೂ ಹೊಡಿತ ನಿದ್ದೆ ಮಾಡ್ತಿರಲಿಲ್ಲ ಅವನು. ಯಾಕೆ ಈ ಮಾತು ಹೇಳಿ ಅಂತ ನಿಮಗೆ, ಇನ್ನೂ ಈ ಇಕ್ಕಟ್ಟಿಂದ ಆಚೆ ಬಂದಿಲ್ಲ ಜನವರ್ಗ. ಪ್ರಜಾಪ್ರಭುತ್ವ ಬಂತು, ಸ್ವಾತಂತ್ರ್ಯ ಬಂತು ಅಂದ ತಕ್ಷಣ ಶಿಕ್ಷಣ ಸಿಕ್ಬಿಡ್ತು ಅಂತ ಹೇಳೋಕ್ಕಾಗಲ್ಲ. ನಮ್ಮ ಭಾರತ 2000 ವರ್ಷಗಳ ಇಕ್ಕಟ್ಟು ಬಿಕ್ಕಟ್ಟಲ್ಲಿದೆ. 2000 ವರ್ಷಗಳ ಇಕ್ಕಟ್ಟು ಬಿಕ್ಕಟ್ಟುಗಳ ಒಳಗೆ ಸಿಕ್ಕಾಕೊಂಡಿರುವಂಥ ಈ ಸಂವಿಧಾನವೂ ಸಹ ಇಕ್ಕಟ್ಟು ಬಿಕ್ಕಟ್ಟಲ್ಲಿ ಇದೆ.
ಅರ್ಥ ಆಯ್ತಾ ಪರಮೇಶ್ವರ್ಜಿ? ಸ್ವಾತಂತ್ರ್ಯ ಬಂದ ತಕ್ಷಣ, ಸಂವಿಧಾನ ಬಂದ ತಕ್ಷಣ ಎಲ್ಲವೂ ಬಂದ್ಬಿಡ್ತದೆ, ಹೇಳಕ್ಕೆ ಆಗ್ತಾಯಿಲ್ಲ. ಇವತ್ತು ಸಹ ಸಂವಿಧಾನದ ಆಧಾರದ ಮೇಲೆ ನಾನು ಗಳಿಸ್ಕೋಬೇಕು ಅಂದರೆ ಹೋರಾಟ ಮಾಡಲೇಬೇಕಾಗಿದೆ. ಸಂವಿಧಾನಾತ್ಮಕವಾಗಿ ಬರ್ತಾ ಇಲ್ಲ, ಏನೂ ಬರ್ತಾ ಇಲ್ಲ. ಸಂವಿಧಾನಾತ್ಮಕ ಎಲ್ಲವೂ ಹೇಳಿದೆ, ಮೀಸಲಾತಿ ಬಗ್ಗೆ ಎಲ್ಲ. ಯಾಕೆ ಮತ್ತೆ ನೀವು ಸಂಘಟನೆ ಮಾಡಿ ಹೋರಾಟ ಮಾಡ್ತೀರಿ? ಯಾಕೆ ನೀವು ಮೂಲಭೂತ ಹಕ್ಕುಗಳು ಹೋರಾಟ ಮಾಡ್ತೀರಿ? ಯಾಕೆ ಸಂಘಟನೆ ಮಾಡ್ಕೊಳ್ತೀರಿ? ನೀವು ಹೋರಾಟ ಮಾಡೇ ಪಡ್ಕೋಬೇಕಾಗಿದೆ ಪ್ರತಿಯೊಂದು, ಹೊರತು ಹೋರಾಟ ಇಲ್ಲದೇ ಯಾವುದೂ ಸಿಗ್ತಾ ಇಲ್ಲ. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ, ಕವಿರಾಜ್ ಸರ್. ಇದು ಭಾಳ ಮುಖ್ಯ, ನಿಮ್ಗೆ ಇಷ್ಟ ಆಗ್ಬೋದು, ನಿಮಗೆ ಚರ್ಚೆಗೂ ಎಡೆ ಆಗ್ಬೋದು. ಆಗಲಿ, ಭಾರತಕ್ಕೆ 1950ರಲ್ಲಿ ಸಂವಿಧಾನ ಬಂತು, 47 ಸ್ವಾತಂತ್ರ್ಯ ಬಂತು, 1974ರಲ್ಲಿ ತುರ್ತು ಪರಿಸ್ಥಿತಿ ಬಂತು. ಎಷ್ಟು ವರ್ಷ? 25. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 25 ವರ್ಷಗಳಲ್ಲಿ. ಈ 25 ವರ್ಷಗಳಲ್ಲಿ ಸ್ವಾತಂತ್ರ್ಯ ಚಳುವಳಿ ಹೇಗೆ ನಡೆದಿತ್ತೋ, ಯಾರಿಗೆ ಬಂದಿತ್ತೋ, ಎಲ್ಲಿಗೆ ಬಂದಿತ್ತೋ, 47ರ ಸ್ವಾತಂತ್ರ್ಯ ಸಿದ್ಧಲಿಂಗ ಹೇಳ್ದಂಗೆ ಆ ಪಡ್ಕೊಂಡಂಥ ಸ್ವಾತಂತ್ರ್ಯ ಹೋರಾಟಗಾರರೇ ತುರ್ತು ಪರಿಸ್ಥಿತಿ ವಿರೋಧ ಮಾಡಿದ್ರು. ನಾನು ಯಾವ ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ, ಸಿದ್ಧಾಂತ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಯಾವ ಪಕ್ಷದ ಕಂಡು ನಮಗೇನಾಗಬೇಕು, ನಮಗೆ ಎಲ್ಲರೂ ಏನೋ ಅಂತಾರಲ್ಲ, ಯಾವ ರಾಜ ಏನು, ಯಾವ ಇದಾರೇನು, ರಾಗಿ ಬೀಸ ತಪ್ಪಲೆ ಅಂತ ಹೇಳ್ತಿಲ್ಲ, ಹಂಗೆ ರಾಗಿ ಬೀಸ ತಪ್ಪಲೇ ಇಲ್ಲ ನಮಗೆ. ಅದರಿಂದ ತುರ್ತು ಪರಿಸ್ಥಿತಿ ಬಂತು. ಈ ತುರ್ತು ಪರಿಸ್ಥಿತಿ ಬಂದಾಗ ಆಗಿನ ಸರ್ಕಾರ ಅವರ ಅನುಕೂಲಕ್ಕಾಗಿ ಜನರ ವಿಶ್ವಾಸ ಗಳಿಸಿಕೊಳ್ಳಲು ಸಂವಿಧಾನಾತ್ಮಕವಾಗಿದ್ದಂಥ ಕಾನೂನುಗಳ ಜಾರಿ ತಗೊಬಂದರು. ಯಾವ ಕಾನೂನುಗಳವೆಲ್ಲ? 25 ವರ್ಷ ಪ್ರಜಾಪ್ರಭುತ್ವ ಭಾರತ ಸಂವಿಧಾನ, ಆಗ 25 ವರ್ಷ ಸಂವಿಧಾನ ಬಂದಿರೂ ಸಹ ಜನರಿಗೆ ಕೊಡಬೇಕಾದ ಕಾನೂನು ಸಂವಿಧಾನದಲ್ಲಿ ಇದ್ದರೂ ಸಹ ಜಾರಿಗೆ ಬಂದಿರಲಿಲ್ಲ. ಬಂದ ತಕ್ಷಣ ಬಂದಿರಲಿಲ್ಲ. 25 ವರ್ಷಗಳ ತುರ್ತು ಪರಿಸ್ಥಿತಿ ಜಾರಿಗೊಳಿಸಿದಾಗ ಬಹು ಸಣ್ಣ ಜನರ ಧ್ವನಿಯನ್ನು ಅಡಗಿಸಲು, ಬಹುದೊಡ್ಡ ಜನರ ಧ್ವನಿಯನ್ನು ಪಡೆದುಕೊಳ್ಳಲು ಉಳುವವನಿಗೆ ಭೂಮಿ, ಜೀತ ಮುಕ್ತ, ಋಣಮುಕ್ತ, ಕಡ್ಡಾಯ ಶಿಕ್ಷಣ ಮತ್ತು ಬ್ಯಾಂಕ್ ರಾಷ್ಟ್ರೀಕರಣ ಇವೆಲ್ಲವೂ ಕಾನೂನು ಮಾಡಿದ್ರು. ಸಂವಿಧಾನ ಇದ್ದ ಕಾನೂನುಗಳನ್ನೇ ಆವಾಗ ಜಾರಿ ತಗೊಂಡ್ಬಂದರು. ಮತ್ತು ತುರ್ತು ಪರಿಸ್ಥಿತಿ ಬಂದಲ್ಲ, ಅವೆಲ್ಲ ಅವಾಗ ತಾನೇ ಬಂದದ್ದು. ಯಾವಾಗ ಇದು ಬಂತು, ಜನರು ಭೂಮಿ ಸಿಕ್ತು, ಜೀತ ಮಾಡ್ತೀವಿ ಭೂಮಿ ಸಿಕ್ತು, ಜೀತ ಮಾಡಬಾರ್ದು ಅಂತ ಕಂಡೀಷನ್ ಆಯಿತು. ಚಕ್ರ ಬಡ್ಡಿ ಕಟ್ಟಿದಂಥ ವ್ಯಕ್ತಿಗಳು ಋಣಮುಕ್ತರು ಮಾಡಿದ್ರು, ಯಾರು ಕಟ್ಟಂಗಿಲ್ಲ, ಬಡ್ಡಿ ವಸೂಲು ಮಾಡೋದು ಜೈಲು ಅಂತ ಹೇಳಿದ್ರು. ಕಡ್ಡಾಯ ಶಿಕ್ಷಣ ಮಾಡಿದ್ರು. ಅಸ್ಪೃಶ್ಯತೆ ನಿರ್ಮೂಲನೆಯನ್ನು ಕಾನೂನಾತ್ಮಕವಾಗಿ ನಿರ್ಮೂಲನೆಗೊಳಿಸಿದ್ರು. ಆ ಕಾನೂನು ಇತ್ತು, ಸಂವಿಧಾನದಲ್ಲಿ ಅವೆಲ್ಲ ಇತ್ತು, ಜಾರಿ ಮಾಡಿರಲ್ಲ, ಆವಾಗ ಮಾಡಿದ್ರು ಅವರ ಅನುಕೂಲಕ್ಕೆ. ಹಾಗಾಗಿ ಸಂವಿಧಾನ ಬಂದ ತಕ್ಷಣ ಶಿಕ್ಷಣವಂತರು ಆಗ್ಬಿಡಲಿಲ್ಲ, ಜನ ವಿದ್ಯೆ ಹೋಗೋಕ್ಕಾಗಲಿಲ್ಲ. 50, 60, 70 ದಶಕದಲ್ಲೇ ದಲಿತರು ಶಿಕ್ಷಣಕ್ಕೆ ಕಂಡುಬಿಟ್ಟದ್ದು ಭಾರತದಲ್ಲಿ, ಕರ್ನಾಟಕದಲ್ಲಿ ಹೇಳ್ತಾರೆ ನಿಮಗೆ. 50, 60 ಇಲ್ಲ, 70 ದಶಕದಲ್ಲಿ ಕಂಡು ಬಿಟ್ಟದ್ದು. ಎಲ್ಲ ಸಿಕ್ಬಿಡ್ತು. ಸ್ವಾತಂತ್ರ್ಯ ಪೂರ್ವದಲ್ಲಿ ಇತ್ತು, ನಾಲ್ವಡಿ ಕೃಷ್ಣರಾಜ ಒಡೆಯ ಕಾಲದಲ್ಲಿ ಬೇರೆ ಬೇರೆ ಕಾರಣಗಳಿತ್ತು. ಅದು ಸಾಂಪ್ರದಾಯಿಕ ಶಿಕ್ಷಣ, ಮಾಡರ್ನ್ ಎಜುಕೇಶನ್ ಅವತ್ತು ಮಾಡರ್ನ್ ಅದು. ಆದರೆ ಅವತ್ತು ಬುದ್ಧನ ಕಾಲ ಅವತ್ತು ಮಾಡರ್ನ್, ಅಶೋಕನ ಕಾಲ ಅವತ್ತು ಮಾಡರ್ನ್. ಇವತ್ತು ನಾನೇ 200 ವರ್ಷ ಆದರೆ ನನ್ನ ಮಕ್ಕಳಿಗೆ 3 ಮಕ್ಕಳಿಗೆ ನಾನು ಪ್ರಾಚೀನ ಆಗಿರ್ತೀನಿ. ಇವತ್ತು ನಾನು ಮಾಡರ್ನ್ ಇದು ಅಲ್ವಾ? ಹಂಗೆ ಅವತ್ತು ಮಾಡರ್ನ್ ಇದು. ಹಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಥವಾ ಬ್ರಿಟಿಷರು ಶಿಕ್ಷಣ ಕೊಟ್ಟಿದ್ರು. ಬ್ರಿಟಿಷರು ಕೊಟ್ಟದ್ದು ಯಾಕಂದ್ರೆ ಗೊತ್ತು ನಿಮಗೆ, ಒಂದು ಅನುಕೂಲ, ಅವರೊಂದು ಮತಾಂತರ ಮಾಡ್ಕೋಬೇಕಾಗಿತ್ತು, ಮತ ಪ್ರಚಾರ ಮಾಡಬೇಕಾಗಿತ್ತು, ಮತ ಅಂತ ಹೇಳಿದ್ರು. ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಶಿಕ್ಷಣ ಕೊಟ್ಟಿದ್ರು ಬೇರೆ ಬೇರೆ ಕಾರಣಗಳಿಗೆ. ಅದಕ್ಕೆ ಮೈಸೂರಿನ ಮಹಾರಾಜನ ಮತ್ತು ಬ್ರಿಟಿಷರನ್ನ ಅವರು ಕೂಸುಗಳಾದ್ರಿಂದ ಅವ್ರು ಹೇಳ್ದಂಗೆ ಇವರು ಕೇಳಬೇಕಾಗಿತ್ತು, ಅದಕ್ಕಾಗಿ ಶಿಕ್ಷಣ ಕೊಟ್ಟು ಬಂದರು. ಓಕೆ, ಸ್ವಾಮಿ ವಿವೇಕಾನಂದ ಪಾತ್ರವೂ ಇದೆ ಅದರಲ್ಲಿ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ 75 ನಂತರ ಸ್ವತಂತ್ರ ಭಾರತದಲ್ಲಿ ನಮಗೆ ಹಳ್ಳಿಗಳು, ಇದು ಭಾರತದ ಗ್ರಾಮಗಳು ಅಸ್ಪೃಶ್ಯತೆಯನ್ನು ರಕ್ಷಿಸುವ, ಪೋಷಿಸುವ, ಮುಂದಿನ ತಲೆಮಾರಿಗೆ ಕೊಂಡೊಯ್ಯುವ ಕೊಂಪೆಗಳು ಅಂತ ಅಂಬೇಡ್ಕರ್ ಹೇಳ್ತಾರೆ. ಭಾರತದ ಗ್ರಾಮಗಳಲ್ಲಿ ಅಸ್ಪೃಶ್ಯತೆಯನ್ನು ಸೃಷ್ಟಿಸುವ, ಪೋಷಿಸುವ, ಮುಂದಿನ ತಲೆಮಾರಿಗೆ ಕೊಂಡೊಯ್ಯುವ ಕೊಂಪೆಗಳು ಅಂತ ಅಂಬೇಡ್ಕರ್ ಸ್ಪಷ್ಟವಾಗಿ ಹೇಳ್ತಾರೆ ಗ್ರಾಮ ಸಮಾಜ ಕುರಿತು ಅಧ್ಯಯನ ಮಾಡುವಾಗ. ಗಾಂಧಿ ಗ್ರಾಮ ಸಮಾಜವೇ ದೇಶದ ಅಭಿವೃದ್ಧಿಗೆ ಕಾರಣ, ದೇಶದ ಬಹುದೊಡ್ಡ ಚಿಂತನೆಗೆ, ಆರ್ಥಿಕತೆಗೆ ಗ್ರಾಮ ಸಮಾಜ ಗಟ್ಟಿಯಾಗಬೇಕು ಅಂತ ಹೇಳಿದ್ರೆ, ಅಟ್ ಎ ಟೈಮ್ ಅಂಬೇಡ್ಕರ್ ಅವರು ಅದಕ್ಕೆ ವಿರುದ್ಧವಾಗಲ್ಲ, ಸಾಮಾಜಿಕ ಚಿಂತಕರಾಗಿ, ಗಾಂಧಿ ವಿರುದ್ಧ ಅಂತ ಹೇಳ್ಕೊಬೇಡಿ ನೀವು, ಸಾಮಾಜಿಕ ಚಿಂತಕರಾಗಿ ಈ ಗ್ರಾಮಗಳೇ ಅಸ್ಪೃಶ್ಯತೆಯನ್ನು ರಕ್ಷಣೆ, ಪೋಷಿಸುವ, ಉತ್ಪತ್ತಿ ಮಾಡುವ, ರಕ್ಷಿಸುವ ಮತ್ತು ಮುಂದಿನ ತಲೆಮಾರಿಗೆ ಪಿತ್ರಾಜಿತವಾಗಿ ಕೊಂಡೊಯ್ಯುವ ಕೊಂಪೆಗಳು ಅಂತ ಕರೀತಾರೆ. ಅದು ಸತ್ಯ ತಾನೇ? ನಗರಗಳಲ್ಲೂ ಸಹ ಹುಡುಕ್ಬೇಕೀಗ. ಬಟ್ ಹಳ್ಳಿ ಕಡೆ ಊರೇನು, ಕೇರಿ ಏನು, ಊರು ಅಂದರೆ ಹೇಗಿರಬೇಕು, ಕೇರಿ ಅಂದರೆ ಹೇಗಿರಬೇಕು, ಊರಿನ ದೇವರು ಹೇಗಿರಬೇಕು, ಕೇರಿಯ ದೇವರು ಹೇಗಿರಬೇಕು, ಊರಿನ ಜನ ಏನು ಕೆಲಸ ಮಾಡಬೇಕು, ಕೇರಿಯ ಜನ ಏನು ಕೆಲಸ ಮಾಡಬೇಕು, ಜಾತ್ರೆಯಲ್ಲಿ ಅವ್ರು ಹೇಗೆ ಬದುಕಬೇಕು, ಒಂದು ರಾಜಬೀದಿ ಅಥವಾ ದೇವಸ್ಥಾನದ ಬೀದಿ, ಗೌಡರ ಬೀದಿಯಲ್ಲಿ ಈ ಕೇರಿಯ ಜನ ಹೇಗೆ ನಡ್ಕೊಂಡು ಹೋಗಬೇಕು, ಹೇಗೆ ಬಟ್ಟೆ ಹಾಕಬೇಕು, ಇವತ್ತಿಗೂ ಇದೆ.
ಇವತ್ತಿಗೂ ಇದೆ. ನಿಮ್ಮ ಕೊಪ್ಪಳ ಮತ್ತು ಬೇರೆ ಬೇರೆ ಭಾಗಗಳಿಗೆ ಬಂದರೆ ಅವ್ರ ಮನೆಗಳ ಮುಂದೆ ಏರ್ ಕಟ್ ಮಾಡಿಸ್ಕೊಂಡ್ರೆ ಅಂತ ಕಾರಣಕ್ಕಾಗಿರಲಿ, ಅಥವಾ ದಲಿತರು ಒಂದು ಮದುವೆ ಮಾಡ್ತಾರೆ ಅಂತಂದರೆ ಇಡೀ ಊರಿನ ಅಂಗಡಿಗಳನ್ನೇ ಕ್ಲೋಸ್ ಮಾಡುವ, ಹೋಟ್ಲ್ ಬಂದ್ ಮಾಡುವ ಇವತ್ತಿಗೂ ಇದೆ. ದಂಡ ಕಟ್ಟಿ ಇವತ್ತಿಗೂ ಇದೆ. ಅದೆಲ್ಲ ಸಿಂಪಲ್. ಇನ್ನೂ ಬೇಕಾದಷ್ಟಿದೆ. ನೀರು ಮುಟ್ತಾ ಅಂತ, ಬೋರ್ವೆಲ್ ಮುಟ್ತಾ ಅಂತ, ನಲ್ಲಿ ಮುಟ್ತಾ ಅಂತ. ಇದು ಎಲ್ಲಿದ್ದೀವಿ ನಾವು ಇವತ್ತು? ಇದ್ರ ಬಗ್ಗೆ ಯಾವತ್ತೂ ಮಾತಾಡಲ್ಲ. ರಿಸರ್ವೇಷನ್ ಬಗ್ಗೆ ಮಾತಾಡ್ತೀವಿ ನಾವು. ಇವತ್ತು ಯೂತ್ಸು ಒಂದಷ್ಟು ಬೇರೆ ಬೇರೆ ಶಿಕ್ಷಣ ಪಡೆದಿರುವಂಥ ಜನಗಳೆಲ್ಲ ಇವತ್ತು ಇದ್ರ ಬಗ್ಗೆ ಯಾವತ್ತೂ ಮಾತಾಡಲ್ಲ. ಇದು ನಮ್ಮ ಪಾಠ ಅನ್ಕೊಂಡ್ಬಿಟ್ಟಿದ್ದಾರೆ, ದೇಶದ ನಮ್ಮ ಅಧ್ಯಯನದ ಭಾಗ ಅನ್ಕೊಂಡಿದ್ದಾರೆ ಅವರು. ಆದರೆ ನಾನು ಮುಂಚೆ ಹೇಳಿದೆ ನಿಮಗೆ, ಒಂದು ಬೆಳಿಗ್ಗೆ ಹೇಳ್ತೀನಲ್ಲ, ಈ ದೃಶ್ಯ ಮಾಧ್ಯಮಗಳಲ್ಲಿ ಮತ್ತು ಬೇರೆ ಬೇರೆ ಮಾಧ್ಯಮಗಳು ಬರುವಂಥ ಈ ಮ್ಯೂಟ್ ಕಲ್ಚರಲ್ಲಿ ಇದು ಬಂದ್ಬಿಡ್ತದೆ. ದೊಡ್ಡ ದೊಡ್ಡ ವಿದ್ವಾಂಸರು ಆ ಮಾತು ಹೇಳ್ತಾರೆ. ನಮ್ಮಲ್ಲಿ ಬಹುದೊಡ್ಡ ಶಾಸನ ಪಂಡಿತರುಗಳು, ಅಧ್ಯಯನ ಮಾಡೋರು, ಸಾಂಪ್ರದಾಯಿಕ ಅಧ್ಯಯನ ನಂಗೆ ಹೇಳಿದೆ ಮಾತು, ಚಿನ್ನಸ್ವಾಮಿ ಯಾಕೆ ಇದ್ರ ಬಗ್ಗೆ ಮಾತಾಡ್ತೀಯ, ಅವೆಲ್ಲ ಹೋಗಿದೆಯಪ್ಪ ಈಗ ಅಂತ ಮಾತಾಡೋದು, ಶಾಸ್ತ್ರಗಳ ಬಗ್ಗೆ ಪಾಠ ಮಾಡೋದು. ಇಲ್ಲ ಸರ್ ಇಲ್ಲೇ ಹೋಗಿದೆ ಅಂತ ನೀವು ಅಂಬೇಡ್ಕರ್ ಮುಗಿಸ್ರಿ ಅಂತ ಅರ್ಥ. ನೀವು ಹಾಗಾದ್ರೆ ಅಂಬೇಡ್ಕರ್ ಜೀವಂತ ಇರಿಸ್ಕೋಬೇಕು ಅಂತಲ್ಲ. ಈ ಯಾವಾಗ ಎಲ್ಲಿಯವರು ಜೀವಂತ ಇದೆ ಈ ಪದ್ಧತಿ, ಅಂಬೇಡ್ಕರ್ ಜೀವಂತ ಇರ್ತಾರೆ. ಎಲ್ಲಿವರೆಗೆ ಜೀವಂತ ಇದು ಎಲ್ಲಿವರೆಗೆ ಜೀವಂತ ಇರ್ತದೋ ವೇದ ಪುರಾಣಗಳು, ಶಾಸ್ತ್ರಗಳು ಜೀವಂತವಾಗಿರ್ತವೆ. ಅದರ ಸೃಷ್ಟಿಕರ್ತ ಜೀವಂತವಾಗಿರ್ತಾರೆ. ತಪ್ಪಲ್ವ ಇದು? ನೀವು ಹೆಂಗೆ ಭಾರತ ಸ್ವಾತಂತ್ರ್ಯ ಬಂತು ಅಂತ ಹೇಳ್ತೀರಿ, ಹೆಂಗೆ ಸಂವಿಧಾನ ಬಂತು ಅಂತ ಹೇಳ್ತೀರಿ ನೀವು ಅಂತ ನನ್ನ ವಾದ ಅಲ್ವಾ. ಯಾಕಂದರೆ ಸಂವಿಧಾನ ಸ್ವಾತಂತ್ರ್ಯದ ಬಗ್ಗೆ ಮಾತಾಡಿದೆ, ಇನ್ನು ಪುರಾಣದ ಬಗ್ಗೆ ಮಾತಾಡಿದ್ರೆ ಅದು ಸ್ವಾತಂತ್ರ್ಯ ಭಾರತದ ಕಾನ್ಸೆಪ್ಟ್ ಅಲ್ಲ ಎಂಬುದು ಬಾಬಾ ಸಾಹೇಬರ ಸ್ಪಷ್ಟ ನಿರ್ಧಾರ. ಎಷ್ಟೋ ನೋಡಿ, ನಾನು ಒಬ್ಬರು ಪರವ ಮಾತಾಡ್ತಾ ಇಲ್ಲ, ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನನ್ನ ಬಂಧುಗಳ ಬಗ್ಗೆ ಹೇಳ್ತೀನಿ. ಎಷ್ಟೋ ದಲಿತ ಸಮುದಾಯದ ಬಂಧುಗಳು ಸಹ ಅಂಬೇಡ್ಕರ್ ಮತ್ತು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಸ್ವಾರ್ಥಕ ಬಳಸ್ಕೊಂಡಿರೋದು ಉಂಟು. ಅದು ರಾಜಕೀಯ ಕಾರಣಗಳಿಗಾಗಿ. ನೋಡಿ, ನಾನು ಯಾವುದ್ರ ಬಗ್ಗೆ ಮಾತಾಡ್ತಿಲ್ಲ, ವಸ್ತುನಿಷ್ಠ ಮಾತಾಡ್ತಾ ಇದ್ದೀನಿ. ನಮ್ಮ ಯಾವ ರಾಜಕಾರಣಿಗಳಲ್ಲ ನಾವೆಲ್ಲ. ಆದರೆ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಸಂವಿಧಾನವನ್ನು ಮೀರಿ ತಮ್ಮ ಪಕ್ಷದ ಪ್ರಣಾಳಿಕೆ ತತ್ವ ಸಿದ್ಧಾಂತಗಳಿಗೆ ಬೆಲೆ ಕೊಡುವಾಗ ಆ ಪಕ್ಷಕ್ಕೆ ಸೇರಿದಂಥ ದಲಿತ ಸಮುದಾಯದ ವ್ಯಕ್ತಿಗಳು ಅಂಬೇಡ್ಕರ್ ಅವರನ್ನು ಮೀರಿ ಪಕ್ಷ ಪ್ರಣಾಳಿಕೆಯ ಮೂಲಕ, ಪಕ್ಷ ಸಿದ್ಧಾಂತಗಳ ಮೂಲಕ ಅವರು ತಮ್ಮ ತತ್ವವನ್ನು ಪ್ರತಿಪಾದನೆ ಮಾಡುವಾಗ ಅಂಬೇಡ್ಕರ್ ಅವರನ್ನು ಕೈದಾಳ ಮಾಡ್ಕೊಂಡಿದ್ದಾರೆ. ಅಂಬೇಡ್ಕರ್ ಎಂಬುದು ಪಕ್ಷಾತೀತವಾದಂಥ ಸಂವಿಧಾನದ ಒಡೆಯ, ಪಕ್ಷಾತೀತವಾದಂಥ ರಾಷ್ಟ್ರೀಯ ಬೌದ್ಧಿಕ ನಾಯಕ, ಪಕ್ಷಾತೀತವಾದಂಥ ಜನ ಸಮುದಾಯದ ನಾಯಕ. ಈ ವ್ಯಕ್ತಿಯನ್ನು ಜಾತಿಗೆ ಸೀಮಿತ ಮಾಡಿಸುವುದೇ ಬಹುದೊಡ್ಡ ಅಪರಾಧ, ಬಹುದೊಡ್ಡ ಬೌದ್ಧಿಕ ಕೊಲೆ, ಭೌತಿಕ ಕೊಲೆ. ಭೌತಿಕ ಅಂದರೆ ಅಂಬೇಡ್ಕರ್ ಕೊಲೆ, ಬೌದ್ಧಿಕ ಅಂದರೆ ತತ್ವ ಸಿದ್ಧಾಂತದ ಕೊಲೆ. ಮೊದಲು ಜಾತಿಯ ಮಾಡೋದು, ಜಾತಿಗೆ ಸೀಮಿತಗೊಳಿಸಿ ಅವರ ಮಾತನ್ನೇ ಧರ್ಮದ ವಿರುದ್ಧ ಮಾತನಾಡಿಸುವುದಿಲ್ಲ, ಅದು ಇನ್ನೂ ಬಹುದೊಡ್ಡ ಕೊಲೆ. ಯಾಕಂದರೆ ಅಂಬೇಡ್ಕರ್ ಯಾವತ್ತೂ ಧರ್ಮದ ವಿರುದ್ಧ ಮಾತಾಡಿಲ್ಲ. ಅಂಬೇಡ್ಕರ್ ಅವರ ಧರ್ಮ ಪ್ರತಿಪಾದನೆ ಬಸವಣ್ಣನ ದಯವೇ ಧರ್ಮದ ಮೂಲವೇ ಎಂಬ ಸಿದ್ಧಾಂತ ಹೊರತು ಏಕಮುಖ ಧರ್ಮ ಪ್ರತಿಪಾದನೆ ಅಲ್ಲ. ಅದು ಬುದ್ಧನ ತತ್ವವನ್ನೇ ಪ್ರತಿಪಾದನೆ ಮಾಡಿದ್ದು. ಅದು ಬಿಟ್ಟು ಇನ್ನೊಂದು ಧರ್ಮವನ್ನು ಯಾಕೆ ವಿರೋಧ ಮಾಡಿದ್ರು? ಅಲ್ಲಿ ವಿರೋಧ ಮಾಡುವಂಥ ಅಂಶ ಏನಿದೆ, ಇವ್ರು ಯಾಕೆ ವಿರೋಧ ಮಾಡ್ತಿದ್ದಾರೆ ಅನ್ನೋ ಬೌದ್ಧಿಕ ಪರಿಜ್ಞಾನ ನಮ್ಗೆ ಬೇಕು. ನಮಗೆ ಈ ಬೌದ್ಧಿಕ ಪರಿಜ್ಞಾನ ಇಲ್ಲದೆ ಇದ್ದಾಗ ನಾನು ಅಂಬೇಡ್ಕರ್ ಅವ್ರನ್ನ ಅಂಬೇಡ್ಕರ್ ಜಾತಿಯಿಂದಲೇ ನೋಡೋದು, ನನ್ನ ಧರ್ಮವನ್ನು ನನ್ನ ಧರ್ಮದ ಚೌಕಟ್ಟಿಯಿಂದಲೇ ನೋಡುವುದಾದಾಗ ನನಗೆ ಇವರಿಬ್ಬರು ಸಹ ವೈರಿಗಳೇ ಕಾಣ್ತಾರೆ. ಒಬ್ಬರಿಗೆ ಮಿತ್ರ ಕಾಣ್ತಾನೆ, ಒಬ್ಬರಿಗೆ ಶತ್ರು ಕಾಣ್ತಾನೆ. ಇದಲ್ಲ, ನಾವು ತೆರೆದ ಮನಸ್ಸಿನಿಂದ, ತೆರೆದ ದಾರಿಯಿಂದ ನೋಡಬೇಕು. ನಮ್ಮಲ್ಲಿ ಯಾಕೆ ಹಿಂಗಾಯ್ತು ಅಂತ ತಗೊಂಡ್ರೆ ಪರಮೇಶ್ವರೇ, ನಮ್ಮಲ್ಲಿ ಧರ್ಮ ಮಾತನಾಡಬೇಕು. ಕವಿರಾಜ್ ಸರ್, ಧರ್ಮ ಮಾತನಾಡಬೇಕು, ಧರ್ಮ ಮಾತನಾಡಿಸ್ತಾ ಇರ್ಬೇಕು ನಮಗೆ. ಆದರೆ ಧರ್ಮ ಹಿರಿಯ ಅಣ್ಣ ಅಪ್ಪ ಅಮ್ಮನ ಸ್ಥಾನದಲ್ಲಿ ಇರಬೇಕಾದ ಧರ್ಮ ಮೌನವಾಗ್ಬಿಡ್ತು. ಆದರೆ ಅದರ ಮಕ್ಕಳಾಗಿರ್ಬೇಕಾದಂಥ ಜಾತಿಗಳು ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು. ಮಕ್ಕಳಾದಂಥ ಜಾತಿ ಯಾವಾಗ ಹೆಚ್ಚು ಮಾತಾಡೋಕ್ಕೆ ಆರಂಭ ಮಾಡಿದ್ರೋ ಅಪ್ಪನೇ ಬಾಯಿ ಮುಚ್ಕೊಬಿಟ್ಟ, ಧರ್ಮನೇ ಸೋತ್ಬಿಡ್ತು, ಧರ್ಮ ಮೂಲೆ ಗುಂಪಾಯಿತು. ಯಾವುದೇ ಉದಾಹರಣೆಗೆ ನಮ್ಮ ಬಹುದೊಡ್ಡ ಈಗ ನಮ್ಮ ರಾಮನ ಕುರಿತು ನಾನು ಮಾತನಾಡಬೇಕು, ಧರ್ಮದ ಚೌಕಟ್ಟು ಮಾಡಬೇಕು, ಧರ್ಮ ಪ್ರತಿಷ್ಠಾಪನೆಕಾರ ಅಂತ ಮಾತಾಡಬೇಕು ಅಂತ ಹೊರಟ್ರೆ, ಇಲ್ಲ ರಾಮನಿಗೆ ಎಂಜಲ್ ಹಣ್ಣು ಕೊಟ್ಟದ್ದು ನಾನೇ, ನನ್ನ ಜಾತಿಯೇ ಶ್ರೇಷ್ಠ, ರಾಮನಿಗೆ ಬಿಲ್ ಮಾಡಿಕೊಟ್ಟದ್ದು ನಾ ಶ್ರೇಷ್ಠ, ರಾಮನಿಗೆ ಚಪ್ಪಲಿ ಮಾಡಿಕೊಟ್ಟದ್ದು ನಾ ಶ್ರೇಷ್ಠ, ರಾಮನಿಗೆ ಹಣ್ಣು ಕೊಟ್ಟವನು ನಾನು ಶ್ರೇಷ್ಠ. ಈ ಥರ ಆ ಧರ್ಮದ ಹಿನ್ನೆಲೆಯಿಂದಲೇ, ಧರ್ಮದ ನಾಯಕನಿಂದಲೇ ಜಾತಿ ಮೆರೆಕ್ ಆರಂಭ ಆಯಿತು. ಜಾತಿಯೇ ಧರ್ಮವನ್ನು ಮೀರಿಸಿ ಮಾತಾಡ್ತು. ಧರ್ಮವನ್ನು ಮೀರಿಸಿ ಜಾತಿ ಮಾತಾಡಿದಾಗ ಧರ್ಮ ಸೋತ್ಬಿಡ್ತು, ಜಾತಿ ಮೆರಿತು. ಎಲ್ಲಿಯವರೆಗೆ ಜಾತಿ ಮೆರಿತದೋ ಧರ್ಮಕ್ಕೆ ಉಳಿಗಾಲ ಇಲ್ಲ. ಅಂದರೆ ಅಂಬೇಡ್ಕರ್ ಒಲಿಯರಿಗೆ, ಜಗಜೀವನ್ ರಾಮ್ ಮಾದಿಗರಿಗೆ,
ವಾಲ್ಮೀಕಿ ನಾಯಕರಿಗೆ ಅಂತ ನೀನು ಯಾವಾಗ ಸೀಮಿತ ಮಾಡ್ಕೋತೀಯ, ಆ ವಿಶಾಲ ಮನಸ್ಸಿನ ಧರ್ಮ ಸುಧಾರಕ ನಾಯಕರುಗಳು ಸತ್ತೋದ್ರು, ಜಾತಿ ನಾಯಕ ಆಗ್ಬಿಟ್ರು. ಅನ್ಕೊಳ್ಳಿ ನೀವು ಜಾತಿನ ಯಾವಾಗ ಇವರು ಜಾತಿಯ ಚೌಕಟ್ಟಿಗೆ ಹಾಕಿ ನಾವು ಇವ್ರಿಗೆ ಬಳ್ಳಾರಿ ಜೈಲಿಗೆ ಇಟ್ಟುವನ ಒಳಗಡೆ ಅವ್ರು ಆಚೆ ಬರೋಕ್ಕಾಗ್ತಾ ಇಲ್ಲ. ನನ್ನ ಮನಸ್ಸು ಇದೆಯಲ್ಲ, ನನ್ನ ಮನಸ್ಸಿನ ಜೈಲು ಬಳ್ಳಾರಿ ಜೈಲು ಯಾವುದು, ಅದಕ್ಕಿಂತ ಭೀಕರವಾದ ಜೈಲಿದು. ಆ ಒಳಗಡೆ ಹಾಕ್ಬಿಟ್ಟಿದ್ದೀವಿ ನಾವು. ಅದರಿಂದ ಇಂಥ ನಾಯಕರುಗಳನ್ನಲ್ಲಿ ಅದು ಶಂಕರ ರಾಮಾನುಜ ಮಧ್ವನೇ ಆಗಲಿ, ನಾನು ಅದು ಹೇಳ್ತಿಲ್ಲ, ಎಲ್ಲರೂ ಸಹ ಈ ಜೈಲೊಳಗೆ ಇರೋದು, ಎಲ್ಲರೂ ಸರ್ ಜೈಲೊಳಗಿರೋದು. ಭಾರತ ಜೈಲುಗಳನ್ನು ಹೊಂದಿರುವಂಥ ಮನಸ್ಥಿತಿಯ ಭಾರತ ಇದು, ಜಾತಿಗಳ ಭಾರತ, ಧರ್ಮದ ಭಾರತ ಅಲ್ಲ ಇದು. ಧರ್ಮದ ಭಾರತ ಆಗಬೇಕು ಅಂತ ಬಯಸಿದ್ವಿರಲ್ಲ. ಧರ್ಮದ ಭಾರತ ಆಗಬೇಕು ಅಂತಂದ್ರೆ ಇಲ್ಲಿ ದಯವೇ ಧರ್ಮದ ಮೂಲ ಎಂಬುದು, ಸಮ ಸಂಸ್ಕೃತಿ ಸಿದ್ಧಾಂತ ಮಾಡುವುದು. ರಾಮಾನುಜಾಚಾರ್ಯ ಏನು ಮಾಡಿದ್ರು ಅಂದ್ಕೊಂಡಿದ್ದೀರಿ ಪರಮೇಶ್ವರ್ ನೀವು? ರಾಮಾನುಜಾಚಾರ್ಯರು 10ನೇ ಶತಮಾನದಲ್ಲೇ ದೇವಾಲಯ ಪ್ರವೇಶ ಮಾಡಿಸಿದ್ರು ದಲಿತರನ್ನ. 10ನೇ ಶತಮಾನದಲ್ಲಿ, 10ನೇ ಶತಮಾನದಲ್ಲಿ ಆಯ್ತಾ. ಮತ್ತು ಸಮ ಸಂಸ್ಕೃತಿ ಪ್ರತಿಪಾದನೆ ಮಾಡಿದ್ರು. ಅವರು ಶಿವವೈಷ್ಣವ ಧರ್ಮ ಏನು ಕಂಡಿದ್ರು, ಅವರು ಶಿವ ಮತ್ತು ವಿಷ್ಣು ಇಬ್ಬರನ್ನೂ ಅವರು ಪೂಜೆ ಮಾಡ್ಕೊಂಡು ಬಂದದ್ದು. ಹಾಗಾಗಿ ಅವರು ಬಹುದೊಡ್ಡ ಕೊಡುಗೆ ಕೊಟ್ಟದ್ದು. ನಾವೇನು ಮಾಡಿದ್ವಿ ಅವರನ್ನು ಹೇಳ್ದಲ್ಲ, ಅದೇ ಜೈಲ್ ಒಳಗಡೆ ಹಾಕಿ ಆಚೆ ಬರೆದ್ರೆ ಕಟ್ಟಾಕ್ಬಿಟ್ಟು. ಖಂಡಿತ ಅದರಲ್ಲೂ ಬ್ರಾಹ್ಮಣರಲ್ಲೂ ಒಂದು ಸೀಮಿತ ಜಾತಿಗೆ, ಯಾವುದಾದ್ರು ಗೊತ್ತಿಲ್ಲ, ಅದು ಸ್ಮಾರ್ಥ ಬರ್ತಲ್ಲ, ಈ ಥರ ಒಂದು ಸೀಮಿತ ಮಾಡಿಬಿಟ್ಟು ಆಚೆ ಬರುವಂಗಿಲ್ಲ. ಇಲ್ಲಿ ಯಾರು ಸೀಮಿತ ಅಲ್ಲ, ಯಾರು ವಿಶಾಲ, ಎಲ್ಲ ಕಟ್ಟಾಕಿರೋರೇನೆ. ಶಂಕರನು ಕಟ್ಟಾಕರು, ಮಾಧವನು ಕಟ್ಟಾಕಿದ್ರು. ಅಲ್ಲೂ ಅದು ಇದು ಆ ಜಾತಿ, ಈ 108 ಜಾತಿಗಳು ಬ್ರಾಹ್ಮಣರಲ್ಲೂ. ವೀರಶೈವರಲ್ಲಂತೂ ನಿಮ್ಗೆ ಹೇಳೋದಕ್ಕಾಗಲ್ಲ. ಲಿಂಗಾಯತರಲ್ಲಂತೂ ಸಂಖ್ಯೆನೇ ಇಲ್ಲ. ಯಾಕಂದರೆ ಲಿಂಗಾಯತ ಆದದ್ದು ಹಲವಾರು ಜಾತಿ ಮತ್ತು ಕಸುಬಿನ ಆಧಾರದ ಜನರ ಲಿಂಗಾಯತರಾದ್ರಿಂದ ಅಲ್ಲಿ ಗಾಣಿಗ ಲಿಂಗಾಯತ, ಕುಂಬಾರ ಲಿಂಗಾಯತ, ಸಾದರ ಲಿಂಗಾಯತ, ಪಂಚಮಸಾಲಿ ಲಿಂಗಾಯತ, ಚಲವಾದಿ ಲಿಂಗಾಯತ, ಮಾದರ ಲಿಂಗಾಯತ, ಬೋವಿ ಲಿಂಗಾಯತ, ಇನ್ನು ಬರ್ತಾವಲ್ಲ ಈಗ ಏನೋ ನೋಳಂಬಸಿ ಲಿಂಗಾಯತ, ಬಣಜಿಗ ಲಿಂಗಾಯತ, ಇವರೆಲ್ಲರೂ ಸಹ ಬಸವಣ್ಣನ ಕಾಲದಲ್ಲಿ 106 ಜಾತಿಯ ಜನ ಸೇರಿಕೊಂಡು ಲಿಂಗಧಾರಣೆ ಮಾಡಿಕೊಂಡು, ಅವ್ರು ಲಿಂಗಧಾರಣೆ ಮಾಡಿಕೊಂಡು ಧರ್ಮ ಪ್ರತಿವರ್ತನೆ ಆದರೂ ಸಹ ಜಾತಿನ ಪರಿವರ್ತನೆ ಆಗಲೇ ಇಲ್ಲ ಪರಮೇಶ್ವರ್. ಅದಕ್ಕಾಗಿಯೇ ಅವರು ಲಿಂಗಾಯತರಾದ್ರೂ ಲಿಂಗಾಯತ ಎಂಬ ಧರ್ಮವನ್ನು ಸಾದರ ಲಿಂಗಾಯತೆ ನೋಡಿದ್ದು, ಕುಂಬಾರ ಲಿಂಗಾಯತೆ ನೋಡಿದ್ದು, ಗಾಣಗ ಲಿಂಗಾಯತಿಂದೇ ನೋಡಿದ್ದು. ಜಾತಿ ಮೆರೆದಷ್ಟು ಈ ಭಾರತದಲ್ಲಿ ಧರ್ಮ ಮೆರಲೇ ಇಲ್ಲ. ಧರ್ಮದ ಭಾರತ ಆಗೇ ಇಲ್ಲ. ಭಾರತ ಆಗಿರೋದು ಜಾತಿಯ ಭಾರತ ಎಂಬುದು ಅಂಬೇಡ್ಕರ್ಗೆ ಸ್ಪಷ್ಟವಾಗಿ ಅರಿವಿತ್ತು. ಸಂವಿಧಾನ ಅಲ್ಲ, ಅವರ ಬದುಕು, ಓದು, ಬರವಣಿಗೆ, ಚಿಂತನೆ ಎಲ್ಲವೂ ಸಹ ಕಂಡಿದ್ದು ಅಂಬೇಡ್ಕರ್ ಭಾರತವನ್ನು ಈ ಜಾತಿಯ ಭಾರತನೇ ಹೊರತು ಧರ್ಮದ ಭಾರತ ಅಲ್ವೇ ಅಲ್ಲ. ಯಾಕಂದರೆ ಪ್ರಭುತ್ವ ಧರ್ಮ ಕೇಂದ್ರಿತವಾಗಿತ್ತು, ಪ್ರಭುತ್ವ ವೇದ ಪುರಾಣಗಳ ಆಧಾರದ ಮೇಲೆ ಇತ್ತು. ಬಟ್ ಭಾರತ ಸಮಾಜ ಜಾತಿ ಕೇಂದ್ರಿತವಾಗಿತ್ತು. ಇಡೀ ಭಾರತ ಸಮಾಜ ಜಾತಿ ಕೇಂದ್ರಿತವಾಗಿದ್ದ ಕಾರಣಕ್ಕಾಗಿ ಈ ಜಾತಿ ಕೇಂದ್ರಿತವಾದ ಸಮಾಜವನ್ನು ಧರ್ಮ ಕೇಂದ್ರಿತವಾದ ಪ್ರಭುತ್ವ ಅಳ್ಳಾಡಿಸೋಕ್ಕಾಗಲೇ ಇಲ್ಲ. ಯಾಕಂತಂದರೆ ಈ ಧರ್ಮ ಕೇಂದ್ರಿತ ಪ್ರಭುತ್ವ ಜಾತಿ ಕೇಂದ್ರಿತ ಪಾಳ್ಯಗಾರ ಅಧೀನದಲ್ಲಿತ್ತು. ಧರ್ಮ ಕೇಂದ್ರಿತ ಪ್ರಭುತ್ವ ಜಾತಿ ಕೇಂದ್ರಿತ ಸ್ಥಳೀಯ ಪಾಳ್ಯಗಾರರು, ಉದಾಹರಣೆಗೆ ಚಿತ್ರದುರ್ಗ ಪಾಳ್ಯಗಾರರು ಬೇಡರು, ಜರಿಮಲೆ ಪಾಳ್ಯಗಾರರು ಬೇಡರು, ಹರಪನಹಳ್ಳಿ ಪಾಳ್ಯಗಾರರು ಬೇಡರು, ಸುರಪುರದ ಪಾಳ್ಯಗಾರರು ಬೇಡರು, ಆಗಲವಾಡಿ ಪಾಳ್ಯಗಾರರು ಲಿಂಗಾಯತರು, ನಮ್ಮ ಮೈಸೂರಿನ ಪಾಳ್ಯಗಾರರು ಇವತ್ತಿನ ಅವ್ರನ್ನ ಏನು ನಮ್ಮ ಯದುವಂಶ ಅಂತ ಕರೀತಾರೆ. ಅದಕ್ಕೂ ಮುಂಚೆ ಬೇರೆ ಯಾವುದೋ ಒಂದು ಸಣ್ಣ ಜಾತಿಯ ಜನಾಂಗದವರು, ಕೆಂಪೇಗೌಡರು, ಉಮ್ಮತ್ತೂರು ಪಾಳ್ಯಗಾರರು ಲಿಂಗಾಯತರು. ಈ ಜಾತಿಯ ವರ್ಗಗಳೇ ಇದು ಹೊರತು ಧರ್ಮ ಪ್ರಭುತ್ವ. ವಿಜಯ ಸಾಮ್ರಾಜ್ಯ ಧರ್ಮ ಪ್ರತಿಪಾದನೆ ಮಾಡುವಂಗೆ ಆಳ್ವಿಕೆ ಮಾಡಿದ್ರು ಅದನ್ನು ನಿಯಂತ್ರಣ ಮಾಡ್ತಿದ್ದು ಜಾತಿಗಳೇ. ಸಂವಿಧಾನ ಧರ್ಮ ಪ್ರತಿಪಾದನೆ ಮಾಡಿದ್ರು ಸಂವಿಧಾನ ನಿಯಂತ್ರಣ ಮಾಡ್ತಿದ್ದು ಜಾತಿಗಳೇ. ಅರ್ಥ ಆಯ್ತು ನಿಮ್ಗೀಗ? ಅಲ್ಲಿ ತಗೊಂಬಂದು ಅರ್ಥ ಆಯ್ತಾ? ಸಂವಿಧಾನ ಸರ್ವ ಜನಾಂಗವನ್ನು ಶಾಂತಿಯ ತೋಟವನ್ನಾಗಿ ಮಾಡಬೇಕು ಅಂತ ಹೊರಟದ ಸಂವಿಧಾನವನ್ನು, ಭಾರತ ಪ್ರಜೆಗಳಾದ ನಾವು ಅಂತ ಹೇಳ್ಕೊಂಡು ಹೊರಟದ ಸಂವಿಧಾನವನ್ನು ಭಾರತ ಪ್ರಜೆಯಾದ ನಾನು ಅಂತ ಹೇಳ್ಕೊಳ್ಳೋದು ನಾನೇ. ಅಂಬೇಡ್ಕರ್ ಅವರ ಗ್ರಹಿಸಿದ ಭಾರತ, ನೋಡಿದ ಭಾರತ ಮತ್ತು ಭಾರತೀಯತೆ ಈ ಅರ್ಥದಲ್ಲಿ ಅದು ಏಕಮುಖವಾದ ಭಾರತ ಅಲ್ಲ, ಬಹುಮುಖವಾದ ಭಾರತ. ಬಟ್ ನಾವು ಇನ್ನೂ ಏಕಮುಖವಾಗಿ ಇರೋದ್ರಿಂದ, ನನ್ನ ಜಾತಿಯೇ ಶ್ರೇಷ್ಠ ಅಂತ ಹೇಳ್ಕೊಂಡು ನಂಬ್ಕೊಂಡಿರೋದ್ರಿಂದ, ನನ್ನ ಧರ್ಮವೇ ಶ್ರೇಷ್ಠ, ನನ್ನ ಊಟವೇ ಶ್ರೇಷ್ಠ, ನನ್ನ ಬಟ್ಟೆಯೇ ಶ್ರೇಷ್ಠ, ನನ್ನ ದೇವತೆಗಳೇ ಶ್ರೇಷ್ಠ, ನನ್ನ ಕಸುಬೇ ಶ್ರೇಷ್ಠ ಅಂತ ಹೇಳ್ಕೊಳ್ಳೋ ಜನವರ್ಗದವ್ರ ಮುಂದೆ ನಾವು ಭಾರತೀಯರು ಎಂಬ ಕಾನ್ಸೆಪ್ಟ್ ಇಲ್ಲ. ಇದು ಎಲ್ಲಿವರೆಗೂ ಬರಲ್ವೋ ಅಲ್ಲಿವರೆಗೂ ಭಾರತ, ಭಾರತೀಯತೆ ಮತ್ತು ಭಾರತೀಯತ್ವ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ನನ್ನ ನೇರವಾದ ಮಾತು. ಅಂಬೇಡ್ಕರ್ ಅವರ ಚಿಂತನೆಯ ಮೂಲಕ ನಾನು ಎಲ್ಲ ಮಾತು ಅಂಬೇಡ್ಕರ್ ಬಗ್ಗೆ ಆಗ್ತಾ ಇಲ್ಲ.
ಅಂಬೇಡ್ಕರ್ ಹೇಳುವ ದಾರಿಯಲ್ಲಿ ನಾವು ನಡೀತಿರೋದು. ನಾವು ಹೊಸದೇನೂ ಇಲ್ಲ, ಅವರೆಲ್ಲ ಹೇಳ್ಬಿಟ್ಟಿದ್ದಾರೆ. ಅದು ಸಾಗರ. ಆ ಸಾಗರದಲ್ಲಿ ನಾವು ಒಂದು ಕೈಯಲ್ಲಿ ನೀರು ತಗೊಂಡು ಕುಡಿಬೇಕಾದ ವಸ್ತು ಹೊರತು ಆ ಸಾಗರವನ್ನು ಓದ್ಬಿಟ್ಟಿದ್ದೀನಿ, ಆ ಸಾಗರ ದಾಟ್ಬಿಟ್ಟಿದ್ದೀನಿ, ಆ ಸಾಗರವನ್ನು ನುಂಗ್ಬಿಟ್ಟಿದ್ದೀನಿ ಅಂತ ಹೇಳ್ಕೊಂಡು ಮೂರ್ಖತನವೂ ಬೇಡ ನಮಗೆ, ಅಲ್ವ ಸರ್? ಮೂರ್ಖತನವೂ ಬೇಡ. ಆ ಸಾಗರದಲ್ಲಿ ನಾವೊಂದು ಹೆಜ್ಜೆ ಇಟ್ಟಿದ್ದೀವಿ ಅಷ್ಟೇ, ಮನುಷ್ಯನಾಗಿ ಹುಟ್ಟಿದ್ದೀವಿ. ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ, ಅಂಬೇಡ್ಕರ್ ಅವರ 133ನೇ ಜನ್ಮ ದಿನಾಚರಣೆ ಅಂಗವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾನು ಸಾಧನೆ ಮಾಡಿದೆ ಅಂತ ಹೇಳಿ ಎಷ್ಟೋ ನಮ್ಮ ದಲಿತ ಮುಖಂಡರು ಹೇಳ್ತಾರೆ. ನನ್ನ ಸಾಧನೆ, ಶಾಲೆ ತೆಗೆದಿದ್ದೀನಿ, ನಾನು ಇಷ್ಟು ಶಿಕ್ಷಣ ಕೊಟ್ಟಿದ್ದೀನಿ, ನಾನು ಇಷ್ಟು ಪ್ರಶಸ್ತಿ ಕೊಡ್ತಾ ಇದ್ದೀನಿ, ನಾನು ಇಷ್ಟು ಸಾಧನೆ. ದಯವಿಟ್ಟು ಇದನ್ನು ನಾನು ಒಪ್ಪಲ್ಲ. ಈ ರಾಷ್ಟ್ರದಲ್ಲಿ ಸಾಧಕರು ಅಂತ ಬಂದರೆ ಅವ್ರು ಇಬ್ಬರೇ. ನನ್ನ ಪ್ರಕಾರ ಮೊದಲ ಪ್ರತಿನಿಧಿಗಳು ಅಂಬೇಡ್ಕರ್ ಅವರು, ಎರಡನೇ ದಾನಿಗಳು ಮಹಾತ್ಮ ಗಾಂಧೀಜಿ. ಅಂಬೇಡ್ಕರ್ ಅವರು ಯಾಕೆ ಸಾಧಕರು ಅಂತಂದರೆ, ಅವರು 2000 ವರ್ಷಗಳಿಂದ ಏಕಮುಖವಾಗಿ ಹರಿತಿದ್ದಂಥ ನದಿಗೆ ಬೃಹತ್ ಬೌದ್ಧಿಕ ಅಣೆಕಟ್ಟನ್ನು ಕಟ್ಟಿ, ಆ ಬೌದ್ಧಿಕ ಅಣೆಕಟ್ಟನ್ನು ಎಲ್ಲ ಜನ ವರ್ಗಗಳ ನರನಾಡಿಗಳು ಹರಿಸಿದಂಥ ಧೀಮಂತ ಚಿಂತಕರು. ಬೌದ್ಧಿಕ ಅಣೆಕಟ್ಟನ್ನು ಕಟ್ಟಿ ಆ ಎಲ್ಲ ಕಾಲುವೆಗಳ ಮೂಲಕ ಲಕ್ಷಾಂತರ ಕೋಟ್ಯಾಂತರ 135 ಕೋಟಿ ಜನರ ಮಿದುಳಿಗೂ ಹರಿಸಿದಂಥ ನೀರು ಅದು. ಅದಕ್ಕಾಗಿ ಸಾಧಕರು. ಭಾರತವನ್ನು ಇಷ್ಟು ವರ್ಷ ಆಳ್ವಿಕೆ ಮಾಡಿದಂಥ ವ್ಯಕ್ತಿಗಳನ್ನು ಏಕ ವ್ಯಕ್ತಿಯಾಗಿ ಸಂಘಟನೆ ಮಾಡಿ ಭಾರತ ಸ್ವಾತಂತ್ರ್ಯ ಚಳವಳಿಯ ಮುಖಂಡತ್ವ ವಹಿಸ್ಕೊಂಡು ಸ್ವಾತಂತ್ರ್ಯ ತಂದುಕೊಟ್ಟೋದಕ್ಕಾಗಿ ಗಾಂಧಿಯವ್ರು ಹೇಳ್ತೀನಿ ನಾನು. ಅವರು ವಹಿಸಿದಂಥ ಆ ಸಾಧನೆಯ ಕರ್ತವ್ಯ ಪಾಲಕರು ನಾವು ಹೊರತು ನಾವು ಸಾಧಕರಲ್ಲ. ಕರ್ತವ್ಯ ಪಾಲಕರು ಬೇರೆ, ಸಾಧಕರು ಬೇರೆ. ಕರ್ತವ್ಯ ಮಾಡಬೇಕಷ್ಟೇ ನಾವು. ಅವ್ರು ವಹಿಸಿರೋ ಕರ್ತವ್ಯನ, ಸಂವಿಧಾನದ ಕರ್ತವ್ಯನ ನಾವು ನೀವು ಮಾಡ್ತಿರೋದು ಕರ್ತವ್ಯ ಪಾಲನೆ ಹೊರತು ಸಾಧನೆ ಅಲ್ಲ. ನಾವು ಮಾಡಬೇಕಾದ ತುಂಬ ದೂರ ಇದೆ, ಬಹುದೊಡ್ಡ ಇನ್ನೂ ಜನಸಂಕುಲ ಇದೆ. ಈಗ ನೀವು ಹೇಳಿದ್ರಿ ಕುರಿ ಕಾಯೋ ಜನರ ಇಂಟ್ರೂ ಮಾಡಿದೆ ಅಂತ, ಇನ್ನು ಬೇರೆ ಒಬ್ಬ ಪಾತ್ರೆ ಕಲಾಯ ಹಾಕೋನು ಇಂಟ್ರೂ ಮಾಡಬೇಕಾಗುತ್ತೆ, ತಮಟೆ ಬಿಡಿಯೋನು ಇಂಟ್ರೂ ಮಾಡಬೇಕಾಗುತ್ತೆ, ದನ ಸಾಕೋನು ಮ್ಯಾಸ್ ಬ್ಯಾಡ್ರು ಅಲ್ಲಿ ದನ ಸಾಕ್ತಾರಲ್ಲ ಅವ್ನು ಇಂಟ್ರೂ ಮಾಡಬೇಕಾಗುತ್ತೆ, ಗೊಲ್ಲರು ಇಂಟ್ರೂ ಮಾಡಬೇಕಾಗುತ್ತೆ, ಗೊಲ್ಲರು ಮಾಡುವಂಥ ಹೆಣ್ಣು ಮಕ್ಕಳ ಅಮಾನವೀಯ ಪದ್ಧತಿ ಬಗ್ಗೆ ಇಂಟ್ರೂ ಮಾಡಬೇಕಾಗುತ್ತೆ. ನನ್ನ ದಲಿತರ ಬದುಕು ಮೇಲೆ ಬರ್ತೀನಿ. ಅವರು ಈಗ ಅವ್ರಿಗೆ ಗೊತ್ತಲ್ಲ ನಿಮಗೆ, ಗೊಲ್ಲರಲ್ಲಿ ಅವರು ಹೆಣ್ಮಗಳು ಋತುಮತಿಯಾದ ಹೆಣ್ಮಗಳು ಊರಿಂದ ಆಚೆ ಇಡೋದು, ಒಂದು ಗುಡಿಸಲು ಕಟ್ಟಿ ಆಚೆ ಇಡೋದು. ಅವರು 3 ದಿನ 4 ದಿನ ಅವಳು ಅದು ಋತುಮತಿಯ ಚಕ್ರ ಮುಗಿಯೋವರೆಗೂ ಊರಿಂದ ಆಚೆ ಇರಬೇಕು ಹೆಣ್ಮಗಳು. ಆಮೇಲೆ ಒಬ್ಬ ಸಹಜವಾಗಿ ಮಗು ಆದರೆ, ಬಾಣತಿ ಆದರೆ ಊರಿಂದ ಆಚೆ ಇರಬೇಕು ಅವಳು, ಆ ಬಾಣತನ ಮುಗಿಸ್ಕೊಂಡು ಬರೋವರೆಗೆ ಊರು ಒಳಗಡೆ ಇರೋಂಗಿಲ್ಲ. ಆಮೇಲೆ ಬೇರೆ ತುಂಬ ಕಂಡೀಷನ್ಗಳು. ನೀವು ಹೇಳಿದ್ರಲ್ಲಿ ಈಗ ಜಸ್ಟ್ ಹೇಳ್ತಾರೆ ಬೆಳಿಗ್ಗೆ ಬ್ರಾಹ್ಮಣ ಮತ್ತು ಬ್ರಾಹ್ಮಣ್ಯ ಅಂತ. ಬಹುದೊಡ್ಡ ಬ್ರಾಹ್ಮಣ್ಯ ಇರುವುದು ಈ ಜನರಲ್ಲೇ. ಗೊಲ್ಲ ಜನಾಂಗದ ದೇವರನ್ನ ಬೇರೆ ಜನಾಂಗ ಮುಟ್ಟೋಂಗೂ ಇಲ್ಲ. ಮೊನ್ನೆ ಚಿತ್ರದುರ್ಗದಲ್ಲಿ ಒಂದು ಕಥೆ ಆಯ್ತು, ಗೊತ್ತಲ್ಲ ನಿಮಗೆ? ಚಿತ್ರದುರ್ಗದ ಹಳ್ಳಿ ಗೊಲ್ಲರಟ್ಟಿ ಇರಬೇಕು. ಅದು ಗೊಲ್ಲರಟ್ಟಿನಲ್ಲಿ ಚಿತ್ರದುರ್ಗದ ಅಲ್ಲಿ ಒಬ್ಬ ಮಾದಿಗ ಸಮುದಾಯದ, ಯಾರು ಅಸ್ಪೃಶ್ಯ ಸಮುದಾಯದ ಜನ ಆ ದೇವಸ್ಥಾನಕ್ಕೆ ಶೂ ಹಾಕೊಂಡು ಹೋಗಿದ್ರು. ಶಾಲೆ ಕೊಟ್ಟ ಶೂಗಳು, ಶಾಲೆಗೆ ಸರ್ಕಾರ ಕೊಟ್ಟ ಶೂನ ಆ ಊರಲ್ಲಿ ಯಾವ ಮಕ್ಕಳು ಶೂ ಹಾಕೊಂಡು ಬರ್ತಿಲ್ಲ ಸ್ಕೂಲ್ಗೆ. ಮೇಡಮ್ ಏನು ಮಾಡಿದ್ದಾರೆ, ಯಾಕೆ ನೀವು ಶೂ ಹಾಕೋ ಬರಲ್ಲ ಅಂತ ಕೇಳಿದಾಗ, ನಮ್ಮ ಊರಲ್ಲಿ ಶೂ ಹಾಕೊಳ್ಳೋಂಗಿಲ್ಲ, ನಮ್ಮ ದೇವ್ರಿಗೆ ಶೂ ಹಾಕೊಳ್ಳೋಂಗಿಲ್ಲ ನಾವು. ಯಾಕೆ ಅಂತ ಬಂದಾಗ ಈ ಥರ ದೇವರು ಶೂ ಹಾಕೊಂಡು ಹೋದರೆ ಅವ್ರ ಮನೆಯಲ್ಲಿ ಏನೋ ಕಂಡೀಷನ್ಗಳ ಮೇಲೆ ಶೂ ಇಟ್ಟರೂ ಕಷ್ಟ, ಅವ್ರ ದೇವ್ರಿಗೆ ಆಗಲ್ಲ. ಕೊನೆಗೆ ಯಾರೋ ಒಬ್ಬರು ಶೂ ಹಾಕೋ ಬಂದದಕ್ಕಾಗಿ ಮತ್ತು ಎಲ್ಲ ಅಸ್ಪೃಶ್ಯತೆ ಆಚರಣೆ ಗೊತ್ತಾದಾಗ ಸರ್ಕಾರ CO DC ಎಲ್ಲ ಊರಿಗೆ ಬಂದರು. ಎಲ್ಲರೂ ಮುಕ್ತವಾಗಿ ಬಿಡಬೇಕು ಅಂತ ಬಂದಾಗ ಏನು ಮಾಡಿದ್ರು ಗೊತ್ತವರು, ನೀವೇನೋ ನಮ್ಮ ದೇವ್ರಿಗೆ ಏನಾದ್ರು ಆ ಜನ ಮಾದರನ್ನ, ವಲಯರನ್ನ, ಚಲವಾದಿಗಳನ್ನೇನೋ ನೀವು ಕರ್ಕೊಬಂದರೆ ನಾವು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ. ಇದನ್ನು ನೀವು ಬ್ರಾಹ್ಮಣ ಅಂತಿರೋ, ಬ್ರಾಹ್ಮಣ್ಯ ಅಂತಿರೋ, ಜ್ಞಾನ ಅಂತಿರೋ, ಅಜ್ಞಾನ ಅಂತಿರೋ, ಭಾರತ ಅಂತೀಯೋ, ಭಾರತೀಯರು ಅಂತಿರೋ. ಇವತ್ತು ಕಾಯ್ತಿರೋದು ಅದು, ಇನ್ನು ಯಾವ ಶತಮಾನದಲ್ಲ, ಇವತ್ತು ಕಾಯ್ತಿರೋದು ಇಂಥ ಒಂದು ಅಜ್ಞಾನವು ನಮ್ಮಲ್ಲಿದೆ. ಇದನ್ನೆಲ್ಲವೂ ನಾವು ಇವತ್ತು 133ನೇ ವರ್ಷದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮಾಡುವಾಗ ವಸ್ತುನಿಷ್ಠವಾಗಿ ನಾವು ಅಧ್ಯಯನ ಮಾಡಬೇಕಾಗಿದೆ. ಪರಮೇಶ್ವರ್, ವಸ್ತುನಿಷ್ಠವಾಗಿ ವಿಷಯ ಚೆಲ್ಲಬೇಕಾಗಿದೆ. ಇದೆಲ್ಲ ತಪ್ಪು, ಇದಾಗಬಾರ್ದು. ಮನುಷ್ಯ ಜಾತಿ ತಾನು ಒಂದೇ ಒಲ ಎಂಬ ಪಂಪನ ನೀತಿ ನಾವು ಪಾಲಿಸಬೇಕಾಗಿದೆ. ಮತ್ತು ಸರ್ವರಿಗೂ ಸಮಪಾಲು, ಸರ್ವ ಸಮಬಾಳು ಎಂಬ ಸಂವಿಧಾನದ ನೀತಿಯನ್ನು ಪಾಲಿಸಬೇಕಾಗಿದೆ. ಮನುತ ಹುಟ್ಟುತ್ತಲೇ ವಿಶ್ವಮಾನವ, ಬೆಳೀತಲೇ ಮಾನವ ಎಂಬ ತತ್ವವನ್ನು ನಾವು ಗ್ರಹಿಸ್ಕೋಬೇಕಾಗಿದೆ. ಹುಟ್ಟುತ್ತ ವಿಶ್ವಮಾನವ, ಕುವೆಂಪು ಹೇಳುವಾಗೇನೆ, ಬೆಳೆಯುತ್ತೆ ಜಾತಿ ಮಾನವನಾಗ್ಬಿಡ್ತಾನೆ, ಅಲ್ಪಮಾನವನಾಗ್ಬಿಡ್ತಾನೆ. ಅದು ಆಗಬಾರ್ದು ಅನ್ನೋದೇ ಭಾರತೀಯರ ಕಾನ್ಸೆಪ್ಟ್. ಅದು ಕುವೆಂಪು ಅವರು ಹೇಳುವ ಮಾತಿನಲ್ಲಿ ಅದು ಭಾರತೀಯತೆ ಕಾನ್ಸೆಪ್ಟ್. ಅದು ನಾವು ಇವೆಲ್ಲವನ್ನು ಬಿಟ್ಟು ಹುಟ್ಟುತ್ತ ವಿಶ್ವಮಾನವನೇ, ಹೌದು ಏನು ಗೊತ್ತು ಮಗುನ, ಪುನಃ ಸಾಯುವಾಗ ವಿಶ್ವಮಾನ ಆಗ್ಬಿಟ್ರು, ನೀವು ಹುಟ್ಟುವಾಗ ವಿಶ್ವಮಾನ ಆಗ್ಬಿಟ್ಟು, ಬೆಳೆದಾಗೆಲ್ಲ ಜಾತಿ ಮಾನವ ಆಗ್ಬಿಟ್ಟು, ಸಾಯುವಾಗ ತತ್ವ ಹೇಳ್ಬಿಟ್ರೆ ನೀವು ಪುನಃ ವಿಶ್ವಮಾನ ಆಗ್ಬಿಟ್ರೆ ಇದು ಬೇಡ. ಒಂದೇ ತತ್ವ, ಬುದ್ಧ, ಬಸವ, ಅಂಬೇಡ್ಕರ್ ಎಲ್ಲೂ ಒಂದೇ ತತ್ವ ಮಾಡ್ಕೊಬಂದವರು.
ಹುಟ್ಟಿದಾಗಲೂ ವಿಶ್ವಮಾನವರು, ಬೆಳೆದಾಗಲೂ ವಿಶ್ವಮಾನವರು, ಸತ್ತಾಗಲೂ ವಿಶ್ವಮಾನವರು. ನನ್ನ ಪ್ರೌಢ ಕಾಲದಲ್ಲಿ ನಾನೆಲ್ಲ ಮಾಡಿಬಿಟ್ಟು ಲಾಸ್ಟ್ ವಯಸ್ಸೇ ತೊಗೊಂಡ್ಬಿಟ್ಟು ಕಲ್ಲು ನಮಸ್ಕಾರ ಮಾಡ್ತಾ ಹೋಗ್ಬಿಟ್ಟು ನಾನು ಇವಾಗ ನೀತಿ ಹೇಳ್ತಾ ಕೂತ್ಕೊಂಡ್ರೆ ಆಗಲ್ಲ. ಅದು ಆಗ್ತಿರೋದು ಭಾರತದಲ್ಲಿ, ಅದು ಆಗ್ತಿರೋದು. ನಮ್ಮಲ್ಲಿ ಮಠಮಾನ್ಯಗಳು ಅದೇ ಮಾಡ್ತಿರೋದು ಸಾಮಾನ್ಯ ಹೆಚ್ಚಿಗೆ. ಅದರಿಂದ ಇದಾಗಬಾರ್ದು. ಮನುಷ್ಯನ ಕಾಣಬೇಕು, ಜಾತಿಯಿಂದ ಬಿಡಬೇಕು ಅಂತ ನೀವು ಹೇಳಿದ ಪ್ರಶ್ನೆಗೆ ಭಾರತ ಭಾಗ್ಯ ವಿಧಾತ